ಬಹಳವಾಗಿ ಪ್ರೀತಿಸುವಂತಹ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರವಾದರೆ ಸ್ವಾಮಿ. ಕರ್ತನೇ, ಈ ಸಮಯದಲ್ಲಪ್ಪ ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ಘನಪಡಿಸಿ ಮಹಿಮೆ ಪಡಿಸ್ತೇನೆ. ನನ್ನ ದೇವರೇ, ನನ್ನ ಹೆಸಯ್ಯ, ವಾಕ್ಯ ಹೋಗುವಾಗ ಪರಿಶುದ್ಧಾತ್ಮ ದೇವರೇ, ನೀನು ನನ್ನೊಟ್ಟಿಗೆ ಮಾತನಾಡಪ್ಪ. ನೀನ್ ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತನ್ನು ಕೇಳಿ ನಿನ್ನ ಮಾತಿಗೆ ಅನುಸಾರವಾಗಿ ನಿನ್ಗೆ ವಿಧೇಯರಾಗಿ ಜೀವಿಸಿ ಅಪ್ಪ ಆಶೀರ್ವಾದ ಹೊಂದುಕೊಳ್ಳುವ ಹಾಗೆ ಈ ಮಾತನ್ನು ಕೇಳುವ ಎಲ್ಲರ ಮಕ್ಕಳ ಹೃದಯದಲ್ಲಿ ಕಾರ್ಯ ಮಾಡಬೇಕೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ಪ್ರಿಯ ನನ್ನ ಸಹೋದರ ಸಹೋದರರೇ, ಇಲ್ಲಿ ನಾವು ನೋಡುವಾಗ ಅವನ ದಣಿಯು ಬಹಳ ನಂಬಿಗಸ್ತನಾದ ಒಳ್ಳೆ ಹಾಡು ನೀನು. ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ಪ್ರಿಯ ನನ್ನ ಸಹೋದರ ಸಹೋದರರೇ, ಈ ಒಂದು ಮಾತು ಒಬ್ಬ ಯಜಮಾನನು ಒಬ್ಬ ಹಾಡಿಗೆ ಹೇಳ್ಬೇಕಂದ್ರೆ ಆ ಹಾಡು ಆ ಯಜಮಾನ ಹತ್ರ ಎಷ್ಟು ಚೆನ್ನಾಗಿ ನಡ್ಕೊಳ್ತಾನೆ, ಆ ಹಾಡು ಆ ಯಜಮಾನ ಹತ್ರ ಎಷ್ಟು ಹೆಸರು ತಗೊಂಡಿರ್ತಾನೆ. ಆಗ್ಲೇ ನಾನು ಹೇಳ್ತಾ ಇದ್ದೆ ಏನಂತ, ಕೆಲಸಕ್ಕೆ ಹೋದ್ರೆ ಕೆಲಸ ಮಾಡಿದ್ರೆ ಮಾತ್ರ ಕೂಲಿ ಸಿಗುತ್ತೆ, ಅಲ್ಲಿ ಪ್ರಶಂಸೆ ಸಿಗುತ್ತೆ. ಕೆಲಸಕ್ಕೆ ಹೋಗಿ ನಾಟಕೀಯವಾಗಿ ಕೆಲಸ ಮಾಡ್ಕೊಂಡು ಅರ್ಧ ಗಂಟೆ ಕೆಲಸ ಮಾಡೋದು, 1 ಗಂಟೆ ಆಚೆ ಹೋಗೋದು, 3/4 ಗಂಟೆ ಕೆಲಸ ಮಾಡೋದು, ಅರ್ಧ ಗಂಟೆ ತಿರುಗಾಡೋದು. ಈ ತರ ಮಾಡಿದ್ರೆ ಏನ್ ಮಾಡ್ತಾನೆ ಯಜಮಾನು, ನೀನು ಒಳ್ಳೆ ಹಾಡಲ್ಲ, ನೀನ್ ಇನ್ಮೇಲೆ ಬರಬೇಡ ಕೆಲ್ಸಕ್ಕೆ ಅಂತ ಹೇಳ್ಬಿಡ್ತಾನೆ. ಇಲ್ಲಿ ಒಬ್ಬ ಯಜಮಾನನು ಆ ಹಾಡನ್ನ ಪ್ರಶಂಸೆ ಮಾಡ್ತಾ ಇದ್ದಾನೆ, ಅವನ್ನ ಗೌರವಿಸ್ತಾ ಇದ್ದಾನೆ ಮತ್ತು ಅವನ್ನ ಏನ್ ಮಾಡ್ತಾ ಇದ್ದಾನೆ, ಒಂದು ಎಚ್ಚರಿಸ್ತಾ ಇದ್ದಾನೆ. ಏನಂತ, ಬಹಳ ನಂಬಿಗಸ್ತನ ಒಳ್ಳೆ ಹಾಡು ನೀನು. ಏನು ಒಳ್ಳೆ ಹಾಡು ನೀನು ಅಂದ್ರೆ, ಒಳ್ಳೆ ಹಾಡು ಅಂತ ಒಬ್ಬ ಯಜಮಾನ ಹತ್ರ ಹೆಸರು ಪಡ್ಕೋಬೇಕಂದ್ರೆ ಅಷ್ಟು ಸುಲಭ ಅಲ್ಲ, ಅಷ್ಟು ಈಜಿ ಅಲ್ಲ. ಪ್ರಿಯ ನನ್ನ ಸಹೋದರರೇ, ಒಂದೂರಲ್ಲಿ ಒಂದು ಶಾಪ್, ಡಿಮಾರ್ಟ್ ಇಂಥವೆಲ್ಲ ಇರ್ತದಲ್ಲ, ಆ ಡಿಮಾರ್ಟ್ ಎಂಬ ಒಂದು ಮಾಲ್ಗೆ ಒಬ್ಬ ಹೆಣ್ಣು ಸಹೋದರಿ ಕಾರಲ್ಲಿ ಹೋಗ್ಬೇಕಾದ್ರೆ ಆ ಹನಿ ಬೀಳ್ತಾ ಇದೆ. ಹನಿ ಬೀಳುವಂತ ಸಂದರ್ಭದಲ್ಲಿ ಆಕೆ ಇನ್ನು ಕಾರಲ್ಲಿ ಬರ್ತಿರ್ಬೇಕಾದ್ರೆ ಒಬ್ಬ ಕೆಲಸಗಾರನು ಓಡಿ ಹೋಗಿ ಆಕೆ ಇಳಿಕ್ ಮೊದಲೇ ಏನ್ ಮಾಡ್ತಾಳೆ, ಹೋಗಿ ಒಂದು ಛತ್ರಿ ಇಟ್ಕೊಂಡು ಕಾರ್ ಹತ್ರ ಓಡೋಗ್ತಾನೆ. ಕಾರ್ ಹತ್ರ ಓಡೋಗಿ, ಅಮ್ಮ ಬನ್ನಿ ಅಂತೇಳಿ ಛತ್ರಿ ತೆಗೆದು ಅವ್ರನ್ನ ಆ ಛತ್ರಿ ಒಳಗಡೆ ಕರ್ಕೊಂಡು ಒಳಗೆ ಬರ್ತಾರೆ. ಒಳಗೆ ಬಂದು, ಅಮ್ಮ ನೀವೇನೇನ್ ತಂದಿದ್ರಿ, ನೀವ್ ಹೆಂಗೂ ಮಾರ್ಕೆಟ್ ಬಂದಿದ್ರಿ, ತಗೊಳ್ಳೋದಕ್ಕೆ ಬಂದಿದ್ರಿ, ನೀವೊಂದು ಲೀಸ್ಟ್ ಹಾಕೊಂಡ್ ಬಂದಿರ್ತೀರಿ, ನೀವು ಲೀಸ್ಟ್ ಕೊಟ್ರೆ ನನ್ನ ಕೈಗೆ, ನೀವು ಆರಾಮಾಗಿ ಚೇರ್ ಮೇಲೆ ಕುತ್ಕೊಳ್ರಿ, ನಿಮ್ಗೆ ಏನೇನ್ ಬೇಕು ಎಲ್ಲ ಐಟಮ್ ನಾನು ಎತ್ಕೊಂಡ್ ಬರ್ತೀನಿ. ಎತ್ಕೊಂಡ್ ಬಂದು ನಾನೇ ನಿಮ್ಗೆ ಇಲ್ಲಿ ಇದು ಮಾಡ್ತೀನಿ ಅಂತ ಹೇಳುವಾಗ ಆಕೆಯನ್ನು ಒಂದು ಚೇರ್ ಕೊಟ್ಟು ಚೇರ್ ಮೇಲೆ ಕೂರಿಸ್ಬಿಟ್ಟು ಆರಾಮಾಗಿ ಒಳಗೆ ಹೋಗಿ ಆಕೆ ಏನೇನು ಲೀಸ್ಟ್ ಬರ್ದಿರೋ ಲೀಸ್ಟ್ ತಗೊಂಡು ಎಲ್ಲ ನೋಡ್ಕೊಂಡು ಒಂದು ಇದರಲ್ಲಿ ಹಾಕೊಂಡು ತಳ್ಳೋ ಗಾಡಿಯಲ್ಲಿ ಸ್ಟ್ರೆಚರ್ ಅಲ್ಲಿ ಹಾಕೊಂಡು ಬಂದು ಅಲ್ಲಿ ಬಿಲ್ ಪೇ ಮಾಡಕ್ ಹೋಗೋದಾಗ, ಅಮ್ಮ ಆ ಬಿಲ್ ಕೂಡ ನಾನೇ ಪೇ ಮಾಡ್ತೀನಿ, ನೀವು ಆರಾಮಾಗಿರ್ರಿ ಅಂತೇಳಿ ಆ ಬಿಲ್ ತೋರಿಸಿ ಎಷ್ಟು ಹಣ ಇದೆಯೋ ಹಣ ತಗೊಂಡೋಗಿ ಬಿಲ್ ಕಟ್ಟಿ ಆ ಬಿಲ್ ತಗೊಂಡೋಗಿ ಆಕೆ ಕೈ ಕೊಟ್ಟು, ಅಮ್ಮ ನೀವು ಆರಾಮಾಗಿ ಕಾರಲ್ಲಿ ಕುತ್ಕೊಳ್ರಿ, ನಾನೆಲ್ಲ ಜೋಡಿಸಿ ತಂದು ಕಾರಲ್ಲಿ ಇಡ್ತೀನಿ ಅಂತ ಹೇಳ್ತಾರೆ. ಅವಾಗ ಆಕೆ ಆತನ ಗಮನಿಸ್ತಾ ಇದ್ದಾಳೆ. ಗಮನಿಸಿ ಆಮೇಲೆ ಎಲ್ಲ ಪ್ಯಾಕ್ ಮಾಡಿ ತಗೊಂಡೋಗಿ ಕಾರಲ್ಲಿ ಡಿಕ್ಕಿಯಲ್ಲಿ ಹಾಕಿ ನಮಸ್ಕಾರಮ್ಮ ಅಂತೇಳಿ ಬಾಯ್ ಮಾಡಿ ಬಂದ್ಬಿಟ್ಟಿದ್ದಾರೆ. ಇನ್ನು ಬೇರೆ ಕೆಲಸಗಾರರು ಇದ್ದಾರೆ, ಅವ್ರವ್ರು ಯಾರೋ ಬಂದ್ರೆ ಕಸ್ಟಮರ್ ಏನ್ ಕೆಲಸ ಮಾಡ್ಬೇಕೋ ಆ ಕೆಲಸ ಮಾಡ್ಕೊಂಡು ಆಗಿದ್ದಾರೆ. ಆಮೇಲೆ ಆಕೆ ಮನೆಗೆ ಹೋಗ್ಬಿಡ್ತಾಳೆ. ಮನೆಗೆ ಹೋಗಿ ಅದೇ ಶಾಪ್ಗೆ 10 ಲಕ್ಷ ಸಾಮಾನು ಖರೀದಿ ಮಾಡೋ ರೀತಿಯಲ್ಲಿ 10 ಲಕ್ಷ ಬೆಲೆ ಬಾಳುವಂತ ಐಟಮ್ಗಳೆಲ್ಲ ಬರೆದು ಒಂದು ಲಿಸ್ಟ್ ಮಾಡಿ ಒಂದು ಲೆಟರ್ ಹಾಕಿ ಒಂದು ಇದರಲ್ಲಿ ಒಂದು ಕವರ್ ಅಲ್ಲಿ ಇಟ್ಟು ಆ ಶಾಪ್ ಕಳಿಸ್ತಾರೆ. ಶಾಪ್ ಕಳಿಸಿ ಏನ್ ಹೇಳ್ತಾರೆ, ಆಕೆ ಏನ್ ಲೆಟರ್ ಬರ್ದಿರ್ತಾರೆ ಅಂದ್ರೆ, ನೋಡು 10 ಲಕ್ಷ ರೂಪಾಯಿ ಬೆಲೆ ಬಾಳುವ ವಸ್ತುಗಳು ಇದರಲ್ಲಿ ಬರ್ದಿದ್ದೀನಿ, ಅದು ಫಲಾನ ಅಂದ್ರೆ ಇಂಥ ವ್ಯಕ್ತಿ, ಉದಾಹರಣೆಗೆ ಒಬ್ಬ ರಮೇಶ್ ಎಂಬ ವ್ಯಕ್ತಿ ಮುಖಾಂತರ ಎಲ್ಲ ಜೋಡಿಸ್ತಾಗ ಪರ್ಚೇಸ್ ಮಾಡ್ಬೇಕು.
ಆ ರಮೇಶ್ ಅವನ ಕೈಲೇ ನಾನು ಏನ್ ಬಿಲ್ಲು ಮಾಡಿದ್ದೀನಿ ಬರ್ದಿದ್ದೀನೋ ಅದೆಲ್ಲ ಆತನೇ ತೆಗೆದುಬೇಕು, ಆತನೇ ಪಾರ್ಸಲ್ ಮಾಡಿ ಆತನ ಮುಖಾಂತರ ನನ್ನ ಇದಕ್ಕೆ ಕಳಿಸ್ಕೊಡಿ, 10 ಲಕ್ಷ ರೂಪಾಯಿ ವಸ್ತುಗಳನ್ನ ನನ್ನ ಆಫೀಸ್ಗೆ ಕಳಿಸ್ಕೊಡಿ ಅಂತ ಹೇಳುವಾಗ ಆ ಪೇರು ಡಿ ಮಾರ್ಟ್ ಓನರ್ ಅಲ್ಲ ಅಥವಾ ಮ್ಯಾನೇಜರ್ ಯಾರೋ ಆ ವ್ಯಕ್ತಿ ರಮೇಶ್ ಯಾರು ನಾನ್ ಸ್ವಾಮಿ ನೋಡಪ್ಪ ಯಾರೋ ಒಬ್ಬ ವ್ಯಕ್ತಿ 10 ಲಕ್ಷ ಸಾಮಾನು ನೀನು ಪರ್ಚೇಸ್ ಮಾಡಿ ಮತ್ತೆ ನೀನೇ ಹೋಗಿ ಅವ್ರ ಮನೆಯಲ್ಲಿ ಆಫೀಸಲ್ಲಿ ಇಳಿಸ್ಕೊಡ್ಬೇಕಂತೆ ಅಂತ ಹೇಳುವಾಗ ಪ್ರಿಯರೇ ಸರಿ ಆತನು ಹೋಗ್ತಾನೆ. ಹಾಗೆ ಏನೇನ್ ಬರ್ದೆ ಎಲ್ಲ ಲೋಡ್ ಮಾಡಿ ಒಂದು ಲಾರಿಗೆ ಎಲ್ಲ ಲೋಡ್ ಮಾಡಿಕೊಂಡು ತಗೊಂಡು ಸೀದಾ ಆಫೀಸ್ ಹತ್ರ ಹೋಗ್ತಾನೆ. ಆಫೀಸ್ ಅದೆಲ್ಲ ಬಿಲ್ ಎಲ್ಲ ಪೇ ಆಗುತ್ತೆ. ಆ ಆಫೀಸ್ ಹತ್ರ ಹೋಗಿ ಆ ಮೇಡಮ್ ಹತ್ರ ಹೋಗಿ ನಮಸ್ಕಾರ ಮಾಡಿ, ಅಮ್ಮ ನೀನೇ ರಮೇಶ್, ನಾನ್ ಗುರ್ತು ಸಿಕ್ಕದ್ನಾ? ಅಮ್ಮ ಗುರ್ತು ಸಿಕ್ಕಿದ್ರೆ ಅವತ್ತು ಮಳೆಗಾಲದಲ್ಲಿ ಮಳೆಯಲ್ಲಿ ಬಂದಿದ್ರಲ್ಲ ನನ್ನ ಛತ್ರಿ ಎಲ್ಲ ಪರ್ಚೇಸ್ ಮಾಡಿ ಓಕೆ ಜ್ಞಾಪಕ ಇಟ್ಕೊಂಡಿದ್ಯಾ? ಒಂದ್ ಕೆಲಸ ಮಾಡೋದೆಲ್ಲ ಇಂದ ಕಡೆ ಇಳಿಸ್ಬಿಟ್ಟು ಮತ್ತೆ ಆತನಿಗೊಂದು ಲೆಟರ್ ಕೊಟ್ಲಂತೆ. ಏನ್ ಲೆಟರ್ ಅಂದ್ರೆ ಅಪಾಯಿಂಟ್ಮೆಂಟ್. ಆ ಒಂದು ಕಡೆ ಕರ್ಕೊಂಡು ಹೋಗಿ ಒಂದು ರೂಮ್ ತೋರಿಸಿ, ನೋಡಿ ಇದು ನಿನ್ ಚೇಂಬರ್. ಅಲ್ಲಿ ಆತನ ಬೋರ್ಡ್ ಕೂಡ ಹಾಕಿದ್ದಾರೆ ಚೇಂಬರ್ ಮೇಲೆ, ಟೇಬಲ್ ಮೇಲೆ ಆತನ ಹೆಸರು ಬರೆದು ಅಲ್ಲಿ ಹಾಕಿದ್ದಾಳೆ. ಆಮೇಲೆ ಅಮ್ಮ ಇದು ಯಾವ್ದೋ ಹೆಸರು ನಾನು ತಗೊಂಡ್ ಬಂದು ಕೂತ್ಕೊಂಡು, ಇದು ನಿನ್ನ ಹೆಸರೇನಪ್ಪ? ಅಲ್ಲಮ್ಮ ಈ ಬೇರೆ ಯಾರೋ ಉದ್ಯೋಗ ನನ್ಗೆ ನಾನು ಬಂದು ಇಲ್ಲಿ ಕೂತ್ಕೊಳ್ಳೋದಿಲ್ಲ, ಇನ್ನು ಮೇಲೆ ಈ ಉದ್ಯೋಗ ನಿನಗೆ, ಈ ಉದ್ಯೋಗ ನಿನಗೆ. ನಿನ್ನ ಸ್ಯಾಲ್ರಿ ಎಷ್ಟು? 1,50,000. 15,000 ರೂಪಾಯಿ ಕೆಲಸ ಮಾಡ್ತಾ ಇದೆ ಡಿ ಮಾರ್ಟ್ ಎಲ್ಲ. 15,000 ಕೆಲಸ ಮಾಡುವಂತವನು ಇಲ್ಲಿ ಅವನಿಗೆ ಜನರಲ್ ಮ್ಯಾನೇಜರ್ ಪೋಸ್ಟ್ ಕೊಟ್ಟು, ಅವನಿಗೆ ಒಂದು ಪ್ರತ್ಯೇಕ ಒಂದು ಚೇಂಬರ್ ಕೊಟ್ಟು, ಅವನಿಗೆ 1,50,000 ರೂಪಾಯಿ ಸ್ಯಾಲ್ರಿ. ಕಾರಣ ಏನಂದ್ರೆ ಅವನು ಆ ಕೆಲಸದಲ್ಲಿ ನೋಡಿದಂತ ಶ್ರದ್ಧೆ. ಡಿಮಾರ್ಟ್ಗೆ ಬರೋರು ಬರ್ತಾರೆ, ಹೋಗೋರು ಹೋಗ್ತಾರೆ, ಅವ್ರ ಕೆಲಸ ಏನೋ ನೋಡ್ಕೊಡು. ಆದ್ರೆ ಅವನ್ ಏನ್ ಮಾಡ್ದ, ಮಳೆಕಾಲದಲ್ಲಿ ಯಾಕೆ ಫ್ರೀ ಆಗಿದ್ದೀನಿ, ಹೆಲ್ಪ್ ಮಾಡೋಣ, ತಪ್ಪೇನಿದೆ ಅಂತೇಳಿ ಎಲ್ಲಾ ರೀತಿ ಹೆಲ್ಪ್ ಮಾಡಿ ಆಕೆಯನ್ನ ಸಂತೋಷವಾಗಿ, ಆಕೆಗೆ ಯಾವುದೇ ಕಷ್ಟ ಕೊಡದೆ ಸಂತೋಷದಿಂದ ಹಿಂತಿರುಗುವಾಗ ಯಾವಾಗ ಮಾಡ್ದನೋ, ಮತ್ತು 10 ಲಕ್ಷ ರೂಪಾಯಿ ಸಾಮಾನು ಆಕೆ ಹಾಡ್ ಮಾಡಿದಾಗ 10 ಲಕ್ಷ ರೂಪಾಯಿ ಸಾಮಾನು ಜೋಪಾನ ತೆಗೆದುಕೊಂಡು ಆತನ ಮನೆಗೆ ಹೋಗುವ, ಆಫೀಸ್ಗೆ ಹೋಗುವಾಗ ಆತನಲ್ಲಿರುವಂತ ಶ್ರದ್ಧೆ, ಆತನಲ್ಲಿರುವಂತ ಭಕ್ತಿ, ಆತನಲ್ಲಿರುವಂತ ಕೆಲಸದ ಮೇಲೆ ಒಂದು ಏನೋ ಒಂದು ಜವಾಬ್ದಾರಿ, ಆ ಜವಾಬ್ದಾರಿ ನೋಡಿ ಏನ್ ಮಾಡಿದ್ಲು, ಆ ಕೆಲಸ ನೀನು ಹಾಕಿ 15,000 ಕೆಲಸ ಬೇಡ, ಇನ್ ಮೇಲೆ ನೀನು 1,50,000 ರೂಪಾಯಿ ಸಂಬಳ ನಾನು ಕೊಟ್ಟು ನನ್ನ ಆಫೀಸಲ್ಲಿ ನೀನು ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡು. ಆಕೆ ಒಬ್ಬ ದೊಡ್ಡ ಶ್ರೀಮಂತೆ, ಒಂದು ಕಂಪನಿ ಮಾಡಿರೋ ಆಕೆ. ಅಂದ್ರೆ ಪ್ರಿಯರೇ, ಸಾಮಾನ್ಯ 15,000 ಸಂಬಳಗಾರನಿಗೆ 1,50,000 ರೂಪಾಯಿ ಸ್ಯಾಲರಿ ಸಿಗ್ಬೇಕಂದ್ರೆ ಅವನು ತೋರಿಸಿದ ಏನು ಒಂದು ಭಕ್ತಿ, ಕೆಲಸದ ಮೇಲೆ ಇವನು ಇಟ್ಟುಕೊಳ್ಳುವಂತ ಜವಾಬ್ದಾರಿ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾನಂದ್ರೆ, ಒಡದಣಿಯು ಬಹಳ ನಂಬಿಗಸ್ತನಾದ ಒಳ್ಳೆ ಹಾಡು ನೀನು. ಸ್ವಲ್ಪ ಕೆಲಸದಲ್ಲಿ ನಂಬಿಕಸ್ಥನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನೀನು ನೀಡುತ್ತೇನೆ. ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರ ಸಹೋದರರೇ, ಸ್ವಲ್ಪ ಕೆಲಸದಲ್ಲಿ, ಚಿಕ್ಕ ಕೆಲಸದಲ್ಲಿ ಯಾರು ನಂಬಿಕಸ್ಥರಾಗಿರ್ತಾರೋ ಅವರ ಯಜಮಾನ ನೋಡಿ ಅವ್ರನ್ನೇನ್ ಮಾಡ್ತಾನೆ, ದೊಡ್ಡ ಕೆಲಸದಲ್ಲಿ ಇರ್ತಾನೆ. ನೋಡ, ಅಲ್ಲಿ ಏನ್ ಹೇಳ್ತಾ ಇದ್ದಾನೆ, ಚಿಕ್ಕ ಕೆಲಸದಲ್ಲಿ ನಂಬಿಕಸ್ಥರಾಗಿದ್ದೆ, ಅದಕ್ಕಾಗಿ ನಿನ್ನನ್ನ ದೊಡ್ಡ ಕೆಲಸದಲ್ಲಿ ಇರ್ತೇನೆ. ಅಷ್ಟೇ ಅಲ್ಲದೆ ನಿನ್ನ ಧನಿಯ ಸೌಭಾಗ್ಯದಲ್ಲಿ ಸೇರು. ನೋಡ್ರಿ, ಒಂದು ಐಶ್ವರ್ಯಂತರ ಒಂದು ಯಜಮಾನ ಸೌಭಾಗ್ಯದಲ್ಲಿ ಅವನು ಕುತ್ಕೊಳ್ಳೋ ಕಡೆ ನೀನ್ ಕುತ್ಕೋ, ಅವನು ಊಟ ಮಾಡೋ ಕಡೆ ನೀನು ಊಟ ಮಾಡು, ಅವನ ಸಂತೋಷ ಪಡೋದು ನೀನ್ ಸಂತೋಷ ಮಾಡು ಅಂದ್ರೆ ಅಷ್ಟು ಸುಲಭ ಅಲ್ಲ ರೀ. ಒಬ್ಬ ಯಜಮಾನ ಒಬ್ಬ ಹಾಳನ್ನ ತನ್ನ ಹತ್ರ ಸೇರಿಸ್ಕೊಳ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಇಲ್ಲಿ ಮೇಲೆ ಒಂದು 14ನೇ ವರ್ಷದಿಂದ ನಾವು ಓದ್ಕೊಳ್ಳುವಾಗ ಅಲ್ಲಿ ಒಬ್ಬ ಯಜಮಾನನಿದ್ದಾನೆ. ಆ ಯಜಮಾನನು ಎಲ್ಲೋ ಪರಸ್ಥಳಕ್ಕೆ ಯಾವುದೋ ಒಂದು ಕೆಲಸದ ನಿಮಿತ್ತ ಹೊರಗಡೆ ಹೋಗ್ತಾ ಇದ್ದಾನೆ. ಹೊರಗಡೆ ಹೋಗುವಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರೇರೆ 3 ವ್ಯಕ್ತಿಗಳನ್ನು ಕರೀತಾನೆ. ತನ್ನ ಕೆಲಸಗಾರರಲ್ಲೇ 3 ವ್ಯಕ್ತಿಗಳು ಕರೀತಾನೆ. 3 ವ್ಯಕ್ತಿಗಳು ಕರೆದು ಒಬ್ಬನಿಗೆ 5 ತಲಾಂತ್ ಕೊಡ್ತಾನೆ. ಒಂದು ತಲಾಂತ್ಗೆ 3,000 ರೂಪಾಯಿ ಬೆಲೆ
3,000, 5 ತಲಾಂತರ 15,000. ಇನ್ನೊಬ್ಬನಿಗೆ 2 ತಲಾಂತ ಕೊಡ್ತಾನೆ, ಅಂದ್ರೆ 6,000 ಕೊಡ್ತಾನೆ. ಇನ್ನೊಬ್ಬನಿಗೆ 1 ತಲಾಂತ ಕೊಡ್ತಾನೆ, 3,000 ಕೊಡ್ತಾನೆ. 3 ಜನಕ್ಕೂ ಒಂದೊಂದು ರೀತಿಯಲ್ಲಿ ಕೊಟ್ಟು, ನಾನು ಬೇರೆ ದೇಶಕ್ಕೆ ಹೋಗ್ತೀನಿ, ನಾನು ಬರೋ ತನಕ ಇದನ್ನ ಬಂಡವಾಳ ಹಾಕೊಂಡು ಏನಾದ್ರೂ ವ್ಯಾಪಾರ ಮಾಡ್ರಿ, ಇದರಲ್ಲಿ ಸಂಪಾದನೆ ಮಾಡ್ರಿ, ನೀವು ಊಟ ಮಾಡ್ರಿ, ಅದರಲ್ಲಿ ಎಷ್ಟು ಸಂಪಾದನೆ ಮಾಡ್ತಿರೋ ನಾನು ಆಮೇಲೆ ಬಂದು ಲೆಕ್ಕ ಕೇಳ್ತೀನಿ ಅಂತ ಹೇಳಿ ಆತನು ಹೊರಟೋಗ್ಬಿಡ್ತಾನೆ. ಆತನ ದೂರ ದೇಶಕ್ಕೆ ಹೋಗ್ಬಿಟ್ಟು ಕೆಲವು ವರ್ಷಗಳಿದ್ದು ಅಲ್ಲಿ ತಾನು ಏನ್ ಮಾಡ್ಬೇಕು ಅದ್ ಮಾಡ್ಕೊಂಡು ವಾಪಸ್ ಬಂದು ಆ ಕೆಲಸಗಾರನ ಕರೆದು ಬನ್ರಪ್ಪ ಅಂತ ಕರೆಯುವಾಗ ಮೊದಲನೇ ವ್ಯಕ್ತಿ ಬರ್ತಾ ಇದ್ದಾನೆ, ಸಹ್ಯ. ಅಲ್ಲಿ ಏನೇನು ಪರಿಯಲ್ಪಟ್ಟಿದೆ ಅಂದ್ರೆ ನಾವು ನೋಡುವಾಗ 17ನೇ ವಚನದಲ್ಲಿ 20ನೇ ವಚನ ಓದ್ಕೊಳ್ಳೋಣ. ಅವನು ಏನ್ ಹೇಳ್ತಾನೆ, 5 ತಲಾಂತು ಹೊಂದಿದ ಮುಂದೆ ಬಂದು ಇನ್ನೂ 5 ತಲಾಂತು ತಂದು, ಸ್ವಾಮಿ ನೀನು 5 ತಲಾಂತು ನನಗೆ ಕೊಟ್ಟಿದೀಯಲ್ಲ, ಇಗೋ ಇನ್ನೂ 5 ತಲಾಂತು ಸಂಪಾದಿಸೇನೆ ಅಂತನು. ಅಂದ್ರೆ ಪ್ರಿಯರೇ, ಆತ ಹೋಗ್ಬಿಟ್ಟಿದ್ದಾನೆ. ಬಂದು ಲೆಕ್ಕ ಕೇಳುವಾಗ ಅವನು 5 ತಲಾಂತ ಅಂದ್ರೆ 15,000 ನೀನು ಕೊಟ್ಟೋಗಿದ್ದೆ, ಈಗ 15,000ಗೆ ಇನ್ನೂ 15,000 ನಾನು ಸಂಪಾದನೆ ಮಾಡಿದ್ದೀನಿ. ಅಂದ್ರೆ ನೀನು ಕೊಟ್ಟ ಅಂತ ಹಣವನ್ನ ನಾನು ವೇಸ್ಟ್ ಮಾಡ್ಲಿಲ್ಲ, ಯಾವುದೋ ಒಂದು ವ್ಯಾಪಾರ ಮಾಡಿದೆ, ಆ ವ್ಯಾಪಾರದಲ್ಲಿ 1ಕ್ಕೆ 2ರಷ್ಟು ಸಂಪಾದನೆ ಮಾಡಿದ್ದೀನಿ. 15,000ಗೆ 15,000 30,000 ರೂಪಾಯಿ ಹಣ ಸಂಪಾದನೆ ಮಾಡಿದ್ದೇನೆ. ದನಿ ಸೊತ್ತು ಅಂತ ಹೇಳುವಾಗ ಆತನ ಏನ್ ಹೇಳ್ತಾ ಇದ್ದಾನೆ, ಬಹಳ ನಂಬಿಗಸ್ತನ ಒಳ್ಳೆ ಹಾಡು ನೀನು, ಹಲ್ಲೆಲೂಯಾ. ಬಹಳ ನಂಬಿಗಸ್ತನ ಒಳ್ಳೆ ಹಾಡು, ನೀನು ಸ್ವಲ್ಪದರಲ್ಲಿ ನಂಬಿಗಸ್ತನಾಗಿದ್ದಿ, ಹಾಗೆ ನಿನ್ನ ದೊಡ್ಡದರಲ್ಲಿ ನಂಬಿಗಸ್ತನಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ದೊಡ್ಡ ಕೆಲಸದಲ್ಲಿ ನೀನಿಟ್ಟು ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರುವಂತ ಇದ್ದಾನೆ. ಪ್ರಿಯ ನನ್ನ ಸಹೋದರೇ, ಈ ರೀತಿಯಾಗಿ ನಾವು ನೋಡುವಾಗ ಇಲ್ಲಿ ಒಂದು ಸೀಕ್ರೆಟ್ ಇದೆ. ಏನಂದ್ರೆ ದೇವರು ಕೊಟ್ಟಂತ ಕೆಲಸದಲ್ಲಿ ಏನ್ ಮಾಡ್ಬೇಕು, ಆ ಕೆಲಸನ ಮಾಡೋರಾಗಿರ್ಬೇಕು. ಈಗ ನಿಮಗೆ ಇಲ್ಲಿರುವಂತ ಪ್ರತಿಯೊಬ್ಬರಿಗೂ ಒಂದು ಕೆಲಸ ಕೊಟ್ಟಿದ್ದಾನೆ. ಏನ್ ಕೆಲಸ ಅಂದ್ರೆ, ಒಂದು ಕುಟುಂಬದಲ್ಲಿ ಒಬ್ಬರನ್ನ ಆರಿಸ್ಕೊಂಡಿದ್ದಾನೆ ಅಂದ್ರೆ, ನಿಮ್ಮೊಬ್ಬರನ್ನ ಆರಿಸ್ಕೊಂಡಿದ್ದಾನೆ ಅಂದ್ರೆ ಆತನು ನೀವೇನ್ ಮಾಡ್ಬೇಕು, ನಿಮ್ಮ ಕುಟುಂಬದಲ್ಲಿ ಕೆಲಸ ಮಾಡ್ಬೇಕು. ಯಾವ ರೀತಿ? ಪ್ರಾರ್ಥನೆ ಮುಖಾಂತರ. ನೀನು ರಕ್ಷಣೆ ಹೊಂದಿದ್ಯಾ, ನೀನು ರಕ್ಷಣೆ ಹೊಂದಿ ನೀನು ಮಾತ್ರ ನೀನು ಸುಮ್ಮನೆ ಇರೋದಲ್ಲ, ನಿನ್ನ ಕುಟುಂಬದ ಎಲ್ಲರ ರಕ್ಷಣೆಗೆ ತರಬೇಕು. ನೀನ್ ಏನ್ ಮಾಡ್ಬೇಕು ಕೆಲಸ ಅಂದ್ರೆ, ಅವ್ರಿಗೋಸ್ಕರ ಯಾವಾಗಲೂ ಪ್ರಾರ್ಥನೆ ಮಾಡ್ಬೇಕು. ಸಾಧ್ಯವಾದಷ್ಟು ಬಲವಂತ ಮಾಡಾದ್ರೂ ಸಭೆಗೆ ಕರ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು. ಅವ್ರನ್ನ ನೀನು ಯಾವಾಗ ಒಬ್ಬನ ದೇವ್ರ ಕಡೆ ತರ್ತೀಯೋ ಅವಾಗ ದೇವರು ಸಂತೋಷ ಪಡ್ತಾನೆ, ಅವಾಗ ದೇವರು ಸಂತೋಷ ಪಡ್ತಾನೆ ಮತ್ತು ನಿನ್ಗೆ ಬಹುಮಾನ ಕೊಡ್ತಾನೆ. ಈಗ ತೋಟಕ್ಕೆ ಹೋಗ್ತೀವಿ, ತೋಟಕ್ಕೆ ಹೋಗುವಾಗ ಏನೋ ಒಂದು ಇವಾಗ ಹೊಲದ ಮಳೆಕಾಲ, ಬಿತ್ತನೆ ಕಾಲ, ಉಳೋಕೆ ಯಾರೋ ಬರ್ತಾರೆ, ಅವನ್ ಕೂಲಿ ಅವನ್ ಕೊಟ್ಬಿಡ್ತಾರೆ. ಬೀಜ ಉಣೋಕೆ ಯಾರೋ ಬರ್ತಾರೆ, ಬೀಜ ಉಣೋರ್ ಕೂಲಿ ಬೀಜ ಉಣೋರ್ ಕೊಟ್ಬಿಡ್ತಾರೆ. ಕಳೆ ಗಿಡೋರ್ ಬರ್ತಾರೆ, ಕಳೆ ಗಿಡೋರ್ ಕೂಲಿ ಕೊಟ್ಬಿಡ್ತಾನೆ. ಗೊಬ್ಬರ ನೀರ್ ಕಟ್ಟೋವನಿಗೆ ಅವ್ರ ಕೂಲಿ ಅವ್ರು ಕೊಟ್ಬಿಡ್ತಾನೆ. ಎಲ್ಲರೂ ಅವ್ರ ಕೂಲಿ ಅವ್ರಿಗೆ ಸಿಕ್ಕುತ್ತೆ. ಹಾಗೆ ಇದರಲ್ಲಿ ಸುವಾರ್ತೆ ಸಾರುವಂತವ್ರಿಗೆ ಸುವಾರ್ತೆ ಕೂಲಿ ಸಿಗ್ತದೆ. ದೇವರ ಯಾರಿಗೋ ಒಂದು ವಾಕ್ಯ ಯೇಸು ಸ್ವಾಮಿ ಬಗ್ಗೆ ತಿಳಿಸಿ ಒಬ್ಬರನ್ನ ದೇವರ ಕಡೆಗೆ ಕರ್ಕೊಂಡು ಬಂದ್ರೆ ಅವ್ರು ಕೂಡ ಪಾಪದ ಮಾರ್ಗದಿಂದ ಅವರ ಆಚೆ ಬಂದು ನೂತನ ಜೀವಿತನ ಒಂದು ಹೊಸ ಮಾರ್ಗ, ಯೇಸುವಿನ ಮಾರ್ಗ ಕಂಡುಕೊಂಡು ಜೀವಿಸುವಾಗ ಅದೆಲ್ಲ ಸಂಪಾದನೆ ಅಥವಾ ಸಂಬಳ ಅಥವಾ ಆಶೀರ್ವಾದ ಯಾರು ದೇವರ ಸಾಧನೆಗೆ ಕರ್ಕೊಂಡು ಬರ್ತಾರೋ ಅವ್ರಿಗೆ ಸಿಗ್ತದೆ. ಇದು ಏನಂದ್ರೆ ದೇವರು ಕೊಟ್ಟಂತ ಕೆಲಸವನ್ನ ನಾವು ಮಾಡ್ಬೇಕು. ಇಲ್ಲಿ ದೇವರು ಏನ್ ಹೇಳ್ತಾ ಇದ್ರೆ, ಪರಲೋಕ ರಾಜ್ಯದ 24ನೇ ಅಧ್ಯಾಯ 25ನೇ ಅಧ್ಯಾಯ ಇವೆಲ್ಲ ಪರಲೋಕ ರಾಜ್ಯದ ಸೂಚನೆ. ಅಂದ್ರೆ ಈ ಲೋಕದಲ್ಲಿ ನೀನು ಎಷ್ಟು ಶ್ರಮ ಪಡ್ತೀಯೋ, ದೇವರ ರಾಜ್ಯಕ್ಕಾಗಿ ನೀನು ಎಷ್ಟು ಪ್ರಯಾಸ ಪಡ್ತೀಯೋ ಅಷ್ಟು ಆಶೀರ್ವಾದಗಳು ನಿನಗೆ ಸಿಗ್ತದೆ, ಅಷ್ಟು ಆಶೀರ್ವಾದಗಳು ನಿನಗೆ ಸಿಗ್ತದೆ. ಪರಲೋಕದಲ್ಲಿ ಅಷ್ಟು ಆಶೀರ್ವಾದ ಸಿಗ್ತದೆ ಮತ್ತು ನಿತ್ಯ ಜೀವಿತಕ್ಕೆ ನೀನು ಸೇರುವನಾಗಿರ್ತೀಯ. ಪ್ರಿಯ ನನ್ನ ಸಹೋದರರೇ, ಅಲ್ಲಿ ಮತ್ತಾಯ ಬರೆದ ಸುವಾರ್ತೆಯಲ್ಲಿ 9ನೇ ಅಧ್ಯಾಯ
36-38 ವಚನಗಳಲ್ಲಿ ನೋಡುವಾಗ, ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರ ಪಟ್ಟನು. ಆಗ ತನ್ನ ಶಿಷ್ಯರಿಗೆ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ, ಆದ್ದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದನು. ನೋಡ್ರಿ ಪ್ರಿಯ ನನ್ನ ಸಹೋದರೇ, ಇಲ್ಲಿ ಆದರೆ ಜನರ ಗುಂಪುಗಳನ್ನು ಏನ್ ಹೇಳ್ತಾನೆ, ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರ ಪಟ್ಟನು. ಇಲ್ಲಿ ಒಬ್ಬ ಕುರುಬನಿಗೂ ಕುರಿಗಳಿಗೆ ಹೋಲಿಕೆ ಮಾಡಿದನೆ ಯೇಸು. ಇವು ಒಂದೊಂದು ಕುಟುಂಬದಲ್ಲಿ ಒಬ್ಬರು ಇಬ್ಬರು ದೇವರು ನಂಬಿರ್ತಾರೆ, ಮಿಕ್ಕಿದವರೆಲ್ಲ ಹಂಗೆ ಇರ್ತಾರೆ. ಒಂದ್ ವೇಳೆ ಯೇಸು ಸ್ವಾಮಿ ಬಂದ್ಬಿಟ್ಟು ಅನ್ಕೊಳ್ರಿ, ಯಾರು ಯೇಸು ಸ್ವಾಮಿಯನ್ನು ನಂಬಿರ್ತಾರೋ ಅವ್ರು ಮಾತ್ರ ಪರಲೋಕಕ್ಕೆ ಅಂದ್ರೆ ಸ್ವರ್ಗಕ್ಕೆ ಹೋಗ್ಬಿಡ್ತಾರೆ. ಯೇಸು ಸ್ವಾಮಿ ನಂಬದೇ ಇರುವಂತವ್ರು ಅವ್ರು ನರಕಕ್ಕೆ ಹೋಗ್ಬಿಡ್ತಾರೆ. ಅನೇಕ ಕುಟುಂಬಗಳಲ್ಲಿ ಈ ಸುವಾರ್ತೆ ಇಲ್ಲದೆ, ಅವ್ರಿಗೆ ಹೇಳೋರು ಇಲ್ಲದೆ ಅನೇಕರು ತೊಳಲಿ ಬಳ್ಳಿ ಹೋಗ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ, ತನ್ನ ಶಿಷ್ಯನ್ ಕಳಿಸ್ಕೊಟ್ಟು ಅವರೆಲ್ಲ ಊರಿಗೆ ಹೋಗಿ ಅನೇಕ ಅದ್ಭುತಗಳು ಮಾಡಿ, ರೋಗಗಳು ವಾಸಿ ಮಾಡಿ, ಬೇನೆಗಳು ವಾಸಿ ಮಾಡಿ, ದೆವ್ವಗಳು ಬಿಡಿಸಿ ಬರ್ತಾರೆ. ಎಲ್ಲ ಬಿಡಿಸಿ ಬಂದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರಿಯರೇ, ನಂತರ ಯೇಸು ಸ್ವಾಮಿ ಬರುವಾಗ ಇನ್ನೂ ಅನೇಕ ಜನರು ಬರ್ತಾರೆ. ಯೇಸು ಸ್ವಾಮಿ ಎಲ್ಲಿದ್ದಾನೆ ಅಂತ ಹುಡುಕೊಂಡು ಬಂದು ಅವ್ರು ಬರಂತ ಒಂದು ಆ ಶ್ರಮಗಳು, ಆ ಕಷ್ಟಗಳು ನೋಡಿ ಅವ್ರಿಗೆ ಏನ್ ಹೇಳ್ತಾ ಇದ್ದಾನೆ, ಇವರು ಕುರುಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರ ಪಟ್ಟನು. ಪ್ರಿಯ ನನ್ನ ಸಹೋದರ, ಈ ಲೋಕದಲ್ಲಿ ನೋಡುವಾಗ ಏನಾಗಿರುತ್ತಂದ್ರೆ, ಯಾರೆಲ್ಲನ ಹೋಗ್ಲಿ ನಾನ್ ಚೆನ್ನಾಗಿದ್ರೆ ಸಾಕು, ಯಾರು ಏನಾನ ಆಗ್ಲಿ ನಾನ್ ಚೆನ್ನಾಗಿದ್ರೆ ಸಾಕು, ನನ್ನ ಕುಟುಂಬ ಚೆನ್ನಾಗಿದ್ರೆ ಸಾಕು. ಇನ್ನು ಅನೇಕ ಕುಟುಂಬಗಳಲ್ಲಿ ಹೆಂಡತಿ ಚೆನ್ನಾಗಿರೋದು ಗಂಡನಿಗೂ ಇಷ್ಟ ಆಗಲ್ಲ, ಗಂಡನ್ ಚೆನ್ನಾಗಿರೋದು ಹೆಂಡತಿಗೂ ಇಷ್ಟ ಆಗಲ್ಲ. ಅಲ್ಲಿ ಕೆಲವು ಕುಟುಂಬಗಳೆಲ್ಲ ಅಂದ್ರೆ, ನಾನು ಒಬ್ಬನು ಚೆನ್ನಾಗಿ ಇದ್ರೆ ಸಾಕು, ನನ್ನ ಹೆಂಡತಿ ಎಲ್ಲಾನು ಹೋಗ್ಲಿ, ಮಕ್ಕಳೆಲ್ಲಾನು ಹೋಗ್ಲಿ. ಇನ್ನೂ ಜಗಳ ಮಾಡಿ ಹೆಂಡತಿ ಕೂಲಿಗೆ ಹೋಗಿ ಬಂದ್ರೆ ಆ ಕೂಲಿ ಕೂಡ ಈಸ್ಕೊಂಡು ಚೆನ್ನಾಗಿ ಕುಡಿದು ಮಜಾ ಮಾಡ್ತಾ ಇರ್ತಾರೆ. ಇನ್ನು ಅನೇಕ ಕುಟುಂಬಗಳಲ್ಲಿ ಏನಾಗ್ತದೆ, ಸ್ತ್ರೀಯರು ಕೂಡ ಅದೇ ರೀತಿ ಮಾಡ್ತಾರೆ. ಏನಂದ್ರೆ, ಆ ಗಂಡನ ಆರೋಗ್ಯ ಯೋಗಕ್ಷೇಮ ನೋಡಲ್ಲ, ಇವಾಗಲೂ ದುಡ್ದು ಮನೆ ಆಚೆ ಹೋದ್ರೆ ಮನೆಗೆ ಬಂದ್ರೆ ದುಡ್ಡು ತಗೊಂಡು ಬಂದು ಕೈ ಕೊಡ್ಬೇಕು. ಈ ರೀತಿ ಎಷ್ಟೋ ಕುಟುಂಬಗಳಲ್ಲಿ ಒಡಂಬಡಿಕೆ ಇಲ್ಲದೆ, ಐಕ್ಯತೆ ಇಲ್ಲದೆ, ಅನ್ಯೋನ್ಯತೆ ಇಲ್ಲದೆ ಎಷ್ಟೋ ಕುಟುಂಬಗಳು ಬಿಟ್ಟು ಹೋಗ್ತಾ ಇದೆ. ಕುಟುಂಬ ಮದುವೆ ಮಾಡ್ಕೊಳ್ತಾರೆ, ಮಕ್ಕಳು ಮಾಡ್ಕೊಳ್ತಾರೆ, ಮಧ್ಯದಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಮಕ್ಕಳನ್ನ ಅನಾಥ ಮಾಡಿ ಎಷ್ಟೋ ಕುಟುಂಬಗಳು ನಾಶವಾಗ್ತಾ ಇದೆ. ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ತಂದೆ ತಾಯಿಗಳು ನೋಡಿ ಅವ್ರ ಜಗಳಗಳು, ಅವರು ಒಡೆದಾಟ ಬಡದಾಟ ಸಣ್ಣ ಮಕ್ಕಳಿಂದ ನೋಡಿ ಅವ್ರು ದೊಡ್ಡವರಾದ್ಮೇಲೆ ಆ ತಂದೆ ತಾಯಿಗಳ ಪಾಲಿಸಿಯಲ್ಲಿ ಅವರಲ್ಲಿ ಬಂದು ಅವ್ರು ಕೂಡ ಕೆಡೋದಕ್ಕೆ ಅವಕಾಶಗಳಿದೆ. ಅದಕ್ಕಾಗಿ ದೇವರು ಕನಿಕರ ಕೊಡ್ತಾ ಇದ್ದಾನೆ. ಅಯ್ಯೋ, ಇವ್ರಿಗೆ ಸುವಾರ್ತೆ ಸಾರೋರಿಲ್ವೇ, ಇವ್ರಿಗೆ ವಾಕ್ಯ ಹೇಳೋರಿಲ್ವೇ, ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡೋರಿಲ್ವೇ, ಇವ್ರು ನಾನಾ ರೀತಿ ಪಾಪಗಳಲ್ಲಿ ಬಿದ್ದು ನಶಿಸಿ ಹೋಗ್ತಾ ಇದಾರಲ್ಲ, ಹೋಗ್ತಾ ಇದಾರಲ್ಲ ಅಂತ ಹೇಳಿ ಆ ಜನರು ನೋಡಿ ಕನಿಕರ ಪಡ್ತಾ ಇದ್ದಾನೆ. ಆಮೇಲೆ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದೀನಿ ಏನಂತ, ಆಗ ತನ್ನ ಶಿಷ್ಯರಿಗೆ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ, ಆದ್ದರಿಂದ ಬೆಳೆ ಯಜಮಾನನು ನಿನ್ನ ಬೆಳೆಗೆ ಕೆಲಸದವರು ಕಳಿಸಬೇಕೆಂದು ಬೇಡಿಕೊಳ್ಳರಿ. ಅಂದ್ರೆ ಪ್ರಿಯರೇ, ಬೆಳೆಯು ಬಹಳ ಅಂದ್ರೆ ಇಡೀ ಲೋಕದಲ್ಲೆಲ್ಲ ಜನರಿದ್ದಾರೆ. ಕೆಲಸಗಾರ ಕಮ್ಮಿ ಅಂದ್ರೆ ನಮ್ಮಂತ ಸೇವಕರು ಕಮ್ಮಿ ಇದ್ದಾರೆ, ಸುವಾರ್ತೆ ಹೇಳೋರು ಕಮ್ಮಿ ಇದ್ದಾರೆ, ಪ್ರಾರ್ಥಿಸುವಂತವ್ರು ಕಮ್ಮಿ ಇದ್ದಾರೆ. ಇಡೀ ಪ್ರಪಂಚದಲ್ಲಿ ಇಷ್ಟು ಜನರಿರುವಾಗ ಸುವಾರ್ಥಕರು ಕಮ್ಮಿ ಇದ್ದಾರೆ, ಸೇವಕರು ಕಮ್ಮಿ ಇದ್ದಾರೆ. ಹಾಗಾಗಿ ನೀವೇನು ನಿಮ್ಮ ತಂದೆಯಾದ ದೇವರು ಬೇಡ್ಕೊಳ್ರಿ. ಅಂದ್ರೆ ಒಬ್ಬನು ನಾಶವಾಗಬಾರ್ದು. ದೇವ್ರ ವಾಕ್ಯ ಹೇಳ್ತಾ ಇದೆ, ಯೋಹಾನ 3:16 ಏನ್ ಹೇಳ್ತಾ ಇದೆ ಅಂದ್ರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತ ನಂಬುವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ. ಅಂದ್ರೆ ಎಲ್ಲರೂ ನಿತ್ಯ ಜೀವಿತ ಪಡಿಬೇಕಂತೆ ದೇವರ ಆಲೋಚನೆ. ತನಗೆ ಏಕೈಕ ಮಗನನ್ನು ಈ ಲೋಕಕ್ಕೆ ನಿನಗೋಸ್ಕರ ನನಗೋಸ್ಕರ ಕೊಟ್ಟಿದ್ದಾನೆ. ನೀನು ನಾನು ರಕ್ಷಣೆ ಹೊಂದಿದೀವಿ. ನೀನು ನಾನು ಇವತ್ತು ಯೇಸು ಬಂದ್ರೆ ನಾವು ಪರಲೋಕಕ್ಕೆ ಹೋಗ್ಬಿಡ್ತೀವಿ. ಆದ್ರೆ ನಿನ್ನ ಕುಟುಂಬಗಳಲ್ಲಿ, ನಿನ್ನ ಮನೆಗಳಲ್ಲಿರುವವ್ರ ಗತಿ ಏನು, ಅವರ ಆಲೋಚನೆ ಏನು, ಅವ್ರು ನಿನ್ನ ಜೊತೆಯಲ್ಲಿ ಎಲ್ಲಿ ಬರ್ತಾರೆ?
ಅವ್ರನ್ನ ನಿನ್ನನ್ನು ಬಿಟ್ಟು ಹೋಗ್ತಾರೆ. ಅವ್ರು ನೀನ್ ಬಿಟ್ಟು ಹೋಗ್ತೀಯ, ನೀನು ಪರಲೋಕಕ್ಕೆ ಹೋದರೆ ಅವ್ರು ನರಕದಲ್ಲಿ ಬೆಂಕಿಯನ್ನು ಸುಡ್ಬೇಕಾಗುತ್ತೆ. ಅವರು ನರಕದಲ್ಲಿ ಬೆಂಕಿಯಲ್ಲಿ ಸುಡ್ಬೇಕಾಗುತ್ತೆ. ಆದರೂ ಪ್ರಿಯ ನನ್ನ ಸಹೋದರ ಸಹೋದರಿ ಏನ್ ಹೇಳ್ತಾನೆ, ತಂದೆಯಾದ ದೇವ್ರನ್ನ ಪ್ರಾರ್ಥನೆ ಮಾಡ್ರಿ, ಬೇಡ್ಕೊಳ್ರಿ. ಏನಂತ? ಒಳ್ಳೆ ಸುವಾರ್ಥ ಕಳಿಸ್ಕೊಡು, ಒಳ್ಳೆ ಸೇವಕ ಕಳಿಸ್ಕೊಡು, ಇನ್ನೂ ಸಭೆಗಳು ಕಟ್ಟಬೇಕು, ಎಲ್ಲರಿಗೂ ಸುವಾರ್ಥ ಸಾರಬೇಕು, ಎಲ್ಲರೂ ಪಾಪದಿಂದ ಹೊರಗಡೆ ಬರಬೇಕು, ಎಲ್ಲರೂ ಪಾಪದಿಂದ ಹೊರಗಡೆ ಬರಬೇಕು. ಯೇಸು ಸ್ವಾಮಿ ಹೇಳ್ತಾನೆ ಯೋಹಾನ 14:3 ಏನ್ ಹೇಳ್ತಾನೆ? ಯೋಹಾನ 14:3, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ನೋಡ್ರಿ ಏನ್ ಹೇಳ್ತಾ ಇದ್ದಾನೆ, ನಾನು ಹೋಗಿ ನಿಮಗೆ ಸ್ಥಳಗಳನ್ನು ಸಿದ್ಧ ಮಾಡಿ. ಅಂದ್ರೆ ಇವಾಗ ಯೇಸು ಪರಲೋಕಕ್ಕೆ ಹೋಗಿದ್ದಾನೆ. ಯೇಸು ಪರಲೋಕಕ್ಕೆ ಏನಕ್ಕೆ ಹೋಗಿದ್ದಾನೆ? ನಿನಗೋಸ್ಕರ ನನಗೋಸ್ಕರ ಸ್ಥಳಗಳನ್ನು ಸಿದ್ಧ ಮಾಡೋದಕ್ಕೆ. ಇಲ್ಲ ಅನೇಕ ಗುಡಿಸಲ್ ಮನೆಗಳಲ್ಲಿದ್ದಾರೆ, ಅನೇಕರು ಸೀಟ್ ಮನೆಗಳಲ್ಲಿ ಇದ್ದಾರೆ, ಕೆಲವರು ಮಾತ್ರ ಮೋಲ್ಡ್ ಮನೆಗಳಲ್ಲಿದ್ದಾರೆ. ಆದ್ರೆ ಅಲ್ಲಿ ಪರಲೋಕದಲ್ಲಿ ನಿನ್ಗೋಸ್ಕರ ನನಗೋಸ್ಕರ ವಜ್ರ ವೈಡೂರ್ಯಗಳಿಂದ ಕಟ್ಟುವಂತ ಮನೆಗಳು ಕಟ್ತಾ ಇದ್ದಾನೆ, ಸಿದ್ಧಪಡಿಸ್ತಾ ಇದ್ದಾನೆ. ಅಲ್ಲಿ ಚೊಕ್ಕ ಸೋಸಿದ ರೋಡ್ಗಳು, ಇಲ್ಲಾಂದ್ರೆ ಮಣ್ಣು ರೋಡ್ಗಳು, ಇಲ್ಲ ಕಾಂಕ್ರೀಟ್ ರೋಡ್, ಜಲ್ಲಿ ರೋಡ್ಗಳು, ಸ್ಟಾರ್ ರೋಡ್ಗಳಿದೆ. ಅದರ ಪರಲೋಕದಲ್ಲಿ 24 ಕ್ಯಾರೆಟ್ ಗೋಲ್ಡ್ ಇರುವಂತಹ ಬೀದಿಗಳು, ಚಿನ್ನದ ಬೀದಿಗಳು, ಚಿನ್ನದ ಬೀದಿಗಳಲ್ಲಿ ನಡೆಯುವಂತ ಸ್ಥಳವನ್ನ ನಮಗೋಸ್ಕರ ಸಿದ್ಧ ಮಾಡ್ಲಿಕ್ಕೆ ಹೋಗಿದ್ದಾನೆ. ಆತನ ಮತ್ತೆ ಬರ್ತಾನೆ, ಕರ್ಕೊಂಡು ಹೋಗಿ ನಿನ್ನನ್ನ ನಾನು ಆತನ ಎಲ್ಲಿರ್ತಾನೋ ಅಲ್ಲಿ ಇಟ್ಕೊಳ್ತಾನೆ. ನಾನಿರುವಲ್ಲಿ ನೀವಿರ್ಬೇಕು. ಅದಕ್ಕಾಗಿ ಆತನಿರುವಲ್ಲಿ ನಾನು ಮಾತ್ರ ಇದ್ರೆ ಸಾಲದು, ನನ್ನ ಕುಟುಂಬ ಇರಬೇಕು, ನನ್ನ ಮಕ್ಕಳು ಇರಬೇಕು, ನನ್ನ ಹೆಂಡತಿ ಇರಬೇಕು, ತಂದೆ ತಾಯಿಗಳು ಇರಬೇಕು, ಗಂಡನಿರ್ಬೇಕು. ಏನ್ ಮಾಡ್ಬೇಕು? ಅದಕ್ಕೆ ಪ್ರಾರ್ಥನೆ ಮಾಡ್ಬೇಕು. ಎಸಪ್ಪ, ನನ್ನ ಮಕ್ಕಳ ಹೃದಯದಲ್ಲಿ ಕಾರ್ಯ ಮಾಡಪ್ಪ. ಒಬ್ಬ ಮುದುಕಪ್ಪ ಇದ್ದ, ಅವ್ರಿಗೆ ಈ ಮಾತುಗಳು ಹೇಳುವಾಗ ಅವರು ತುಂಬಾ ದುಃಖ ಪಟ್ರು. ನನ್ನ ಜೊತೆಯಲ್ಲಿ ಬೇರೆ ಸೇವಕರಿದ್ರು, ಅವ್ರನ್ನ ತೋರಿಸಿ ಹೇಳ್ತಾರೆ ನನ್ಗೆ, ಅಯ್ಯ ಈ ಮಾತುಗಳು ಅವರು ನನ್ಗೆ ಅವತ್ತೇ ಹೇಳಿದ್ರೆ ನನ್ನ ಮಗ ಸಾಯ್ತಾ ಇರ್ಲಿಲ್ಲ, ನನ್ನ ಮಗನ್ ಸಾಯ್ಸಾಕ್ ಕೊಡ್ತಾ ಇರ್ಲಿಲ್ಲ, ಇಂಥ ಮಾತುಗಳು ಅವ್ರು ನನ್ಗೆ ಹೇಳಲಿಲ್ಲ. ಅದಕ್ಕೆ ಮಕ್ಕಳು ಮನೇಲಿ ಇರ್ಲಿ ಬಿಡು ಅಂತ ನಾವು ಮಾತ್ರ ಬಂದು ಚರ್ಚೆಗೆ ಬರ್ತಾ ಇದ್ವಿ. ನನ್ನ ಮಗ ಅಲ್ಲಿ ಇಲ್ಲಿ ಓಡಾಡಿ ಹುಡುಗಿರು ಸಹವಾಸ ಮಾಡಿ ಪಾಪದ ಕೆಲಸಗಳು ಮಾಡಿ ಬರಬಾರ್ದು ರೋಗ ತಂದು ಮದುವೆ ಆಗದ ಮೊದಲೇ ಸತ್ತೋಗ್ಬಿಟ್ಟ, ಏಡ್ಸ್ಕೊಂಡ್ ಸತ್ತೋಗ್ಬಿಟ್ಟ. ಅಂದ್ರೆ ದೇವರ ವಾಕ್ಯ ಅವ್ರಿಗೆ ಸಿಕ್ಕಿದ್ರೆ, ದೇವರ ಒಂದು ಭಯಭಕ್ತಿ ಮಾತುಗಳು ಅವ್ರಿಗೆ ಸಿಕ್ಕಿದ್ರೆ ಅವ್ರ ಪಾಪದಲ್ಲಿ ಬೀಳ್ತಾ ಇರ್ಲಿಲ್ಲ. ಯಾವಾಗ ದೇವರ ಮಾತು ಅವ್ರು ಸಿಗ್ಲಿಲ್ವೋ ಅವ್ರ ಪಾಪದಲ್ಲಿ ಬೀಳಕ್ಕೆ ಅವಕಾಶ ಆಯ್ತು. ಆಮೇಲೆ ಆ ಬರಬಾರ್ದು ಕಾಯಿಲೆ ಬಂದು ಮದುವೆ ಆಗದೆ ಅರ್ಶನ ನೋಡ್ದೆ ಹಾಗೆ ಮರಣಕ್ಕೆ ತುತ್ತಾಗ್ಬಿಟ್ಟ ಆ ವ್ಯಕ್ತಿ. ಹಾಗಾದ್ರೆ ಅದ್ ಏನ್ ದೇವರ ವಾಕ್ಯ ಕೇಳಬೇಕು. ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ. ಅಯ್ಯೋ ನಾನು ಮಾತ್ರ ದೇವರ ರಾಜ್ಯಕ್ಕೆ ಹೋಗ್ತೇನೆ, ನಾನು ಮಾತ್ರ ಹೋದ್ರೆ ಸಾಕು, ನನ್ನ ಮಕ್ಕಳು ಬರ್ಬೇಕು, ನನ್ನ ಯಜಮಾನರು ಬರ್ಬೇಕು, ನನ್ನ ಹೆಂಡತಿ ಬರ್ಬೇಕು, ನನ್ನ ಕುಟುಂಬ ಎಲ್ಲ ನಾವೆಲ್ಲ ಪರಲೋಕದಲ್ಲಿ ಇರ್ಬೇಕು, ನಾವೆಲ್ಲರೂ ಪರಲೋಕದಲ್ಲಿ ಇರ್ಬೇಕು ಅಂತ ಹೇಳಿ ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕಾಗಿದೆ. ಪ್ರಿಯ ನನ್ನ ಸಹೋದರೇ, ನಾವು ಈ ಲೋಕದಲ್ಲಿ ದೇವರಿಗಾಗಿ ಏನು ಮಾಡ್ತೀವೋ, ದೇವರ ಕೆಲಸ ಎಷ್ಟು ಮಾಡ್ತೀವೋ ಅಷ್ಟು ಖಂಡಿತ ಆತನ ಏನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ಬಹಳ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಸ್ವಲ್ಪದರಲ್ಲಿ ನೀನು ನಂಬಿಗಸ್ತನಾಗಿದೆಯಾ, ನಿನ್ನನ್ನ ದೊಡ್ಡ ಕೆಲಸದಲ್ಲಿ ಹೇಳ್ತೀನಿ, ನಿನ್ನ ದನಿಯ ಸೌಭಾಗ್ಯದಲ್ಲಿ ಸೇರು. ಇನ್ನೊಂದು ವಾಕ್ಯ ನಾವು ನೋಡುವಾಗ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ 15-16 ವಚನಗಳಲ್ಲಿ ನೋಡುವಾಗ, ಆಮೇಲೆ ಅವನು ರಾಜ್ಯಾಧಿಕಾರವನ್ನು ಪಡ್ಕೊಂಡು ಹಿಂದಿರುಗಿ ಬಂದು ತಾನು ಹಣವನ್ನು ಕೊಟ್ಟಿದ್ದ ಆಳುಗಳು ವ್ಯಾಪಾರದಿಂದ ಎಷ್ಟೆಷ್ಟೋ ಲಾಭ ಸಂಪಾದಿಸಿಕೊಂಡದ್ದರೆಂದು ತಿಳಿದುಕೊಳ್ಳುವುದಕ್ಕಾಗಿ ಅವರನ್ನು ತನ್ನ ಬಳಿಗೆ ಕರೆಸಿದನು. ಮೊದಲನೆಯವನು ಅವನ ಮುಂದೆ ಬಂದು, ದೊರೆ, ನೀನು ಕೊಟ್ಟ ಮೊಹರಿಯಿಂದ 10 ಮೊಹರಿಗಳು ಸಂಪಾದನೆಯಾದವು ಅನ್ನಲು ಅವನು ಅವನಿಗೆ, ಬಲ, ನೀನು ಒಳ್ಳೆ ಆಳು, ನೀನು ಬಹು ಸ್ವಲ್ಪವಾದದರಲ್ಲಿ ನಂಬಿಕೆಯುಳ್ಳವನಾಗಿದ್ದರಿಂದ 10 ಗ್ರಾಮಗಳ ಮೇಲೆ ಅಧಿಕಾರಿಯಾಗಿರು ಎಂದು ಹೇಳಿದನು. ನೋಡ್ರಿ, ಬಹಳ ನಂಬಿಗಸ್ತನ ಒಳ್ಳೆ ಆಳು ನೀನು, ಸ್ವಲ್ಪದರಲ್ಲಿ ನಂಬಿಗಸ್ತನಾಗಿದ್ದರಿಂದ ನೀನು 1 ಮೊಹರಿ ನಾನು ನೀನು ಕೊಟ್ಟೆ, ಅದು ನೀನು 10 ಮೊಹರಿ ಮಾಡಿದ್ಯಾ.
ಅಂದ್ರೆ 1,000 ನೀನ್ ನಾನು ಕೊಟ್ಟೆ, ನೀನು 10,000 ಅದು ಮಾಡಿದೀಯಾ, ಹಾಗಾಗಿ ನೀನು ಕೊಟ್ಟ ಕೆಲಸದಲ್ಲಿ ಯಥಾರ್ಥವಾಗಿ ನೀನು ಕೆಲಸ ಮಾಡಿದೀಯಾ, ಅದಕ್ಕಾಗಿ ನೀನು 1,000ಕ್ಕೆ ನೀನು 10,000 ಮಾಡಿದ್ಮೇಲೆ ನಿನ್ಗೆ 10 ಗ್ರಾಮಗಳ ಮೇಲೆ ಅಧಿಕಾರ ಕೊಡ್ತೀನಿ. ಏನು 10 ಗ್ರಾಮಗಳ ಮೇಲೆ ಅಧಿಕಾರ ಕೊಡ್ತೀನಿ ಅಂತ ಹೇಳಿ ಅವನಿಗೆ 10 ಗ್ರಾಮಗಳ ಮೇಲೆ ಒಂದು ದೊಡ್ಡ ಅಧಿಕಾರ ಕೊಡ್ತಾನೆ. ಅಂದ್ರೆ ಪ್ರಿಯನ ಸಹೋದರೇ, ದೇವರ ವಾಕ್ಯ ಹೇಳ್ತದೆ ಏನಂದ್ರೆ ಯಾರು ದೇವರಲ್ಲಿ ಎಷ್ಟು ಕಾರ್ಯ ಮಾಡ್ತಾರೋ, ಎಷ್ಟು ಯಥಾರ್ಥವಾಗಿ ಕೆಲಸ ಮಾಡ್ತಾರೋ, ಎಷ್ಟು ಯಥಾರ್ಥವಾಗಿ ಜೀವಿಸ್ತಾರೋ ಅಷ್ಟು ದೇವರು ಆಶೀರ್ವಾದ ಮಾಡ್ತಾನೆ. ನನ್ನ ಜೀವಿತದಲ್ಲಿ ನಾನು ಗೋರಿಬಿದನೂರು ಬಂದ ಮೇಲೆ ಕೆಲವು ವರ್ಷಗಳು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ನನಗೆ ನನ್ನ ಹಿರಿಯರು ಏನ್ ಮಾಡ್ತಾರೆ ಅಂದ್ರೆ, ಒಂದು ಹಳ್ಳಿಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಹಳ್ಳಿಯಲ್ಲಿ ಹಾಕ್ಬಿಟ್ಬಿಟ್ರು ನನ್ನನ್ನ ಅವ್ರು ಉಪಯೋಗಿಸ್ಕೊಳ್ಳಿಲ್ಲ. ಆ ಒಂದು ಮೂಲೆಯಲ್ಲೇ ಕೂಡ ನಾನಿದ್ದು ನನ್ನ ಕೆಲಸ ನಾನು ಮಾಡ್ತಾ ಇದ್ದೆ. ಆ ಒಂದು ಮೂಲೆ ಎಂತಾದಂದ್ರೆ, ವಾರ ಆದ್ರೂ ಸ್ನಾನ ಮಾಡ್ತಾ ಇರ್ಲಿಲ್ಲ ಅವ್ರು, 15 ದಿವಸ ಆದ್ರೂ ಬಟ್ಟೆ ಚೇಂಜ್ ಮಾಡ್ತಾ ಇರ್ಲಿಲ್ಲ, ಸರಿಯಾಗಿ ಊಟ ಇರ್ತಾ ಇರ್ಲಿಲ್ಲ. ಎಲ್ಲ ಕ್ಯಾಟ್ರಿ ಬಿಲ್ಗಳು ಈ ತಗೊಂಡು ಬೇಟೆ ಆಡೋದು, ಅಕ್ಕಿಲು ಅದು ಇದು ಜೀವನ ಮಾಡೋದು, ಸರಿಯಾಗಿ ಊಟ ಇರ್ತಾ ಇರ್ಲಿಲ್ಲ, ಎಲ್ಲ ಗುಡಿಸಲು ಮನೆಗಳು. ಅಂತ ಒಂದು ಕಡೆಗೆ ನಾನು ಹಾಕ್ಬಿಟ್ರು. ಅಲ್ಲೇ ಪ್ರೇಯರ್ ಸ್ಟಾರ್ಟ್ ಮಾಡಂತ, ದೇವರೇ ನೀವು ಕೊಟ್ಟಿದ್ದೆ ಸಾಕು ಅಂತ ಹೇಳಿ ಅಲ್ಲೇ ನಾನು ನಂಬಿಗಸ್ತನಾಗಿ ಕೆಲಸ ಮಾಡ್ತಾ ಇದ್ದೆ, ನಂಬಿಗಸ್ತನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಅವರ ಸೇವೆ ಅದೇನು ವಾಕ್ಯದಲ್ಲಿ ಬೆಳೆಸ್ತಾ ಇದ್ದೆ. ಅವರು ದೇವರು ಏನು ಮಾತನಾಡ್ತಾನೋ ಅದು ತಿಳಿಸ್ತಾ ಇದ್ದೆ. ಇವತ್ತಿನ ದಿನಗಳಲ್ಲಿ ಆ ವಾಕ್ಯಗಳು ಕೇಳಿ, ಆ ಮಾತುಗಳು ಕೇಳಿ ದೇವ್ರು ಏನ್ ಮಾಡಿದಂದ್ರೆ, ಇವತ್ತು ಅವರೆಲ್ಲ ಒಳ್ಳೆ ಮನೆಗಳು ಕಟ್ಕೊಂಡಿದ್ದಾರೆ, ಒಳ್ಳೆ ಡಿಗ್ರಿಗಳು ಮಾಡ್ಕೊಂಡು, ಡಬಲ್ ಡಿಗ್ರಿಗಳು ಮಾಡ್ಕೊಂಡಿದ್ದಾರೆ, 3 ಡಿಗ್ರಿಗಳು ಮಾಡ್ಕೊಂಡಿದ್ದಾರೆ, ಉದ್ಯೋಗಗಳು ಮಾಡ್ತಾ ಇದ್ದಾರೆ, ಕಾರ್ಗಳಲ್ಲಿ ಓಡಾಡ್ತಾ ಇದ್ದಾರೆ ಇವಾಗ. ಹಲ್ಲೆಲೂಯಾ. ಅದಕ್ಕೆ ಅವರು ಒಬ್ಬ ವ್ಯಕ್ತಿ ಲೆಕ್ಚರ್, ಸ್ಕೂಲ್ ಮಾಸ್ಟರ್, ಏನ್ ಹೇಳ್ತಾರೆ ಅಂದ್ರೆ, ಅಕ್ಕಲ್ ನೀನ್ ಎಲ್ಲಿದ್ರು ನನ್ ಸಂತೋಷ ಎಲ್ಲನ ಇರ್ಲಿ, ಆದ್ರೆ ನಿನ್ನ ಭಾಗ ನೀನ್ ಕಳ್ಸ್ಕೊಟ್ಟೆ. ಪ್ರತಿ ತಿಂಗಳು ನಾನು ಪ್ರೇಯರ್ ಕೂಡ ಮಾಡಲ್ಲ ಸರ್ ಅವ್ರಿಗೆ, ಆದ್ರೆ ಅವನು ನೀನ್ ಹೇಳಿದ ಮಾತೆಲ್ಲ ನನ್ನ ಕುಟುಂಬದಲ್ಲಿ ನೆರವೇರಿದೆ, ನಾವೆಲ್ಲರೂ ಚೆನ್ನಾಗಿದ್ದೀವಿ ನಿಮ್ಮ ಪ್ರಾರ್ಥನೆಯಿಂದ. ಆ ಮನೆಯಲ್ಲಿ ಆ ಒಂದು ಕುಟುಂಬ ಹೋದ್ರೆ ಯಾರು ಇವರು ಈ ಜನಾಂಗ ಅಂತ ಗುರ್ತಿಬೇಕಾಗಲ್ಲ. ಅಷ್ಟು ನೀಟಾಗಿ, ಅಷ್ಟು ಚೆನ್ನಾಗಿ ಮನೆ ಕಟ್ಕೊಂಡು, ಕಾರ್ ತಗೊಂಡು, ಆ ಕೆಲಸಗಳು ಮಾಡ್ಕೊಂಡು, ಆ ಕುರಿಗಳು ಮೇಯಿಸ್ಕೊಂಡು, ಇನ್ನು ಒಂದು ಅಂಗೈಯಾಗಲೇ ಜಾಗ ಇಲ್ಲ ಅವ್ರಿಗೆ, ಭೂಮಿ ಏನು ಉಳ್ಕೊಳಕ್ಕೆ ಬೆಳ್ಕೊಳಕ್ಕೆ. ಆದ್ರೆ ಎಷ್ಟು ಚೆನ್ನಾಗಿದ್ದಾರೆ, ಅವ್ರ ಪ್ರೀತಿಯ ಕಾಣಿಕೆ ಪ್ರತಿ ತಿಂಗಳು ಕಳ್ಸ್ಕೊಳ್ತಾರೆ. ಅಂದ್ರೆ ದೇವರ ವಾಕ್ಯ ಎಲ್ಲಿ ಬಿತ್ತಲ್ಪಡ್ತದ, ಯಾರು ದೇವ್ರು ಕೊಟ್ಟಂತ ಕೆಲಸವನ್ನು ಯಥಾರ್ಥವಾಗಿ ಮಾಡ್ತಾರೋ ಅವಾಗ ದೇವ್ರು ಏನ್ ಮಾಡ್ತಾನೆ, ಒಂದಳ್ಳಿ ಕೊಟ್ಟಿರೋ ಒಂದು ಮಹರಿ ರೀತಿಯಲ್ಲಿ ಅಲ್ಲೇ ಕೆಲಸ ಮಾಡ್ತಾ ಇದ್ದೆ. ನಾನು ಚಿಕ್ಕವರಾಗ ದೊಡ್ಡವರಾಗ ಯಾರಿಂದೆ ಮುಲಾಜಿಂದ ಖಂಡಿಸ್ತಾ ಇದ್ದೆ, ಮುಲಾಜಿಂದ ಜನರ ಮುಂದೆನೆ ಬೈದ್ಬಿಡ್ತಾ ಇದ್ದೆ. ಅದಕ್ಕೆ ಅವ್ರಿಗೆ ಕೋಪ ಬಂದ ನಾನು ಹೊರಗಡೆ ಹಾಕಿದ್ರೆ, ಬೇಡ ನಮ್ಗೆ ಪಾಸ್ಟ್ರೆ ಬೇಡ, ಬೈತಾನೆ, ಹೆದರ್ತಾನೆ. ದೇವ್ರ ಉದ್ದೇಶ, ಅವ್ರು ಬೇಡ ಅಂದ್ರು, ದೇವ್ರೇನ್ ಮಾಡ್ದ, ಹೊರಗೆ ತಂದ, ಫ್ರೀಡಮ್ ಆಗಿ ಕೊಟ್ಟ ನನಗೆ. ಫ್ರೀಡಮ್ ಆಗಿ ನೋಡಿ, ಈ ತಾಲೂಕೆ ಒಂದು ತಾಲೂಕು ಎಲ್ಲಾ ಕ್ರೈಸ್ತರಿಗೆ ಒಂದು ಅಧ್ಯಕ್ಷನ್ ಕೂಡ ನನ್ ಮಾಡ್ದ, ಎಲ್ಲಾ ಸೇವಕರಿಗೆ ಒಂದು ಅಧ್ಯಕ್ಷನಾಗಿ ಮಾಡ್ದ, ತಾಲೂಕು ಅಧ್ಯಕ್ಷನಾಗಿ ಮಾಡಿದೆ. ಹಾಗೆ ಮುಂದುವರಿತಾ ಜಿಲ್ಲಾ ಒಂದು 8 ತಾಲೂಕುಗಳಿಗೆ ಒಂದು ಹಿರಿಯನಾಗಿ ಅದರಲ್ಲಿ ಕೂಡ ಒಂದು ಅಧ್ಯಕ್ಷನ ಅಂತ ಕೊಡ್ರಿ, ಆ ರೀತಿ ಸ್ಥಾನ ಮಾಡ್ದ. ಮತ್ತು ಅನೇಕ ಕಾರ್ಯಗಳು ಮಾಡುವಂತೆ, ಮತ್ತು ಆನ್ಲೈನ್ ಮುಖಾಂತರ 1000 ಜನ ರಕ್ಷಣೆ ಒಂದು ರೀತಿಯಲ್ಲಿ, 1000 ಜನ ವಾಕ್ಯ ಕೇಳುವ ರೀತಿಯಲ್ಲಿ, ಪ್ರತಿದಿನ ನನ್ನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಮತ್ತೆ ಇನ್ನೊಂದರಲ್ಲಿ 1000 ಜನ ನೋಡ್ತಾರೆ ವಾಕ್ಯ. ಅನೇಕರು ಅನ್ಯರು ದೇವ್ರನ್ನ ಕಂಡುಕೊಳ್ತಾ ಇದ್ರು. ವಾಕ್ಯ ನೋಡಿ ಫೋನ್ ಮಾಡಿ ಪ್ರಾರ್ಥನೆ ಮಾಡಿಸ್ಕೊಂಡು, ಅದ್ಭುತಗಳು ಹೊಂದಿಕೊಂಡು ಅವರು ದೇವ್ರ ಕಡೆ ಹೋಗ್ತಾ ಇದ್ದಾರೆ. ಇದನ್ನ ಆನ್ಲೈನ್ ಕ್ಲಾಸ್ ನಿಲ್ಸಬೇಕು ಅಂತ ಪ್ರಯತ್ನ ಮಾಡಿದ್ರು. ನಾನು ಸಂಸ್ಥೆ ಬಿಡ್ತೀನಿ, ಇದು ಕೊಟ್ಟಿರೋ ದೇವ್ರು ಕೊಟ್ಟಿರೋ ಕೆಲಸ ನಾನು ಬಿಡೋದಿಲ್ಲ. ಅದಕ್ಕೆ ನನ್ಗೇನು ಆತನು ಕಡಿಮೆ ಮಾಡ್ಲಿಲ್ಲ. ನನ್ನ ದೇವರು ಸರ್ವಶಕ್ತನು, ಎಲ್ ಶಡಾಯ್ ದೇವರು. ಆತನು ಏನ್ ಮಾಡ್ತಾನೆ ಅಂದ್ರೆ, ಅರಣ್ಯದಲ್ಲಿ ದಾರಿ ಮಾಡ್ಕೊಡ್ತಾನಂತೆ, ಮರಳುಗಾಡಲ್ಲಿ ನೀರು ಉಕ್ಕಿಸ್ಕೊಡ್ತಾನಂತೆ,
ತಿಳಿಯದ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾನಂತೆ. ಯಾರು ದೇವರ ಕೆಲಸ ಮಾಡ್ತಾರೋ ಅವ್ರನ್ನ ದೇವ್ರ ಏನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ನೋಡ, ಅವ ರಾಯಭಾರಿ ಅವನ್ಗೆ 1 ಮಹರಿ ಕೊಟ್ಟು ಅವ್ನ್ ಬೇರೆ ದೇಶಕ್ಕೆ ಹೋಗ್ಬಿಡ್ತಾನೆ. ಮತ್ತೆ ಬಂದು ಲೆಕ್ಕ ಕೇಳುವಾಗಪ್ಪ, ನೀನು 1 ಮಹರಿ ಅಥವಾ 1,000 ಕೊಟ್ಟಿದ್ದೆ, ನಾನು 10,000 ಸಂಪಾದನೆ ಮಾಡಿದೆ. 10,000 ಸಂಪಾದನೆ ಮಾಡಿದ್ಕೆ ಏನಾಯ್ತು? ನೀನು ಕೆಲಸಗಾರನು, ನೀನು ಕಳ್ಳನಲ್ಲ, ನೀನು ಕದ್ಕೊಳ್ಳೋನಲ್ಲ, ನೀನು ಯಥಾರ್ಥವಾಗಿ ಕೆಲಸ ಮಾಡ್ತೀಯ, ನಂಬಿಗಸ್ತರಾಗಿ ಕೆಲಸ ಮಾಡ್ತೀಯ, ಅದಕ್ಕಾಗಿ ನಿಂಗೆ 10 ಗ್ರಾಮಗಳ ಮೇಲೆ ಅಧಿಕಾರ ಕೊಡ್ತೀನಿ. ಹಲ್ಲೆಲೂಯಾ. ಪ್ರಿಯ ನನ್ನ ಸಹೋದರರೇ, ಯಾರು ದೇವರಲ್ಲಿ ಎಷ್ಟು ನಂಬಿಕೆಯುಳ್ಳವರಾಗಿ ಎಷ್ಟು ಯಥಾರ್ಥವಾಗಿ ದೇವರ ಒಂದು ಭಯಭಕ್ತಿಯಲ್ಲಿ ಜೀವಿಸ್ತಾರೋ ದೇವರು ಅಷ್ಟು ಆಶೀರ್ವಾದ ಮಾಡ್ತಾನೆ. ಯಾರು ದೇವರ ಕೆಲಸಗಳು ಮಾಡ್ತಾರೋ ಅವರು ದೇವರ ಆಶೀರ್ವಾದ ಮಾಡ್ತಾನೆ. ದೇವರು ಅನ್ಯಾಯಿಸ್ತಾನಲ್ಲ. ನೋಡು, ಅವನು 5 ತಲಾಂತ ಸಂಪಾದನೆ ಮಾಡ್ದ. ಅವನ್ಗೆ ಏನ್ ಮಾಡ್ದ? ಬಹಳ ನಂಬಿಗಸ್ತನ, ಒಳ್ಳೆ ಆಳು ನೀನಂತ ಒಂದು ಪ್ರಶಂಸೆ ಮಾಡ್ದ. ಸ್ವಲ್ಪದರಲ್ಲಿ ನೀನ್ ನಂಬಿಗಸ್ತನಾಗಿದ್ರಿಂದ ನಿನ್ನ ದೊಡ್ಡ ಕೆಲಸದಲ್ಲಿ ಕೊಡ್ತೀನಿ ಅಂತ ಹೇಳ್ದ. ಹಾಗೆ ನಿನ್ನ ದಡಿಯ ಸೌಭಾಗ್ಯದಲ್ಲಿ ನೀನ್ ಸೇರು. ದಡಿಯ ಸೌಭಾಗ್ಯ ಅಂದ್ರೇನು? ನಿತ್ಯ ರಾಜ್ಯ. ನಿತ್ಯ ರಾಜ್ಯ, ಯುಗಾಂತರಗಳು ದೇವರೊಂದಿಗೆ ಜೀವಿಸುವಂತ ರಾಜ್ಯ. ಅಲ್ಲಿ ಹಸಿವೆ ಇಲ್ಲ, ದಾಹ ಇಲ್ಲ, ಯಾವ ಶ್ರಮೆನೂ ಇಲ್ಲ. ಅಲ್ಲಿ ಮರಣ ಇಲ್ಲ, ರೋಗ ಇಲ್ಲ. ಅಲ್ಲಿ ಕತ್ತಲು ಬೆಳಕು ಏನೂ ಇಲ್ಲ, ಯಾವಾಗಲೂ ಬೆಳಕೆ. ಅಲ್ಲಿ ಹೊತ್ತು ಮುಳುಗಲ್ಲ. ಅಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳು ಯಾವೂ ಇರೋದಿಲ್ಲ. ಯೇಸು ಕ್ರಿಸ್ತನೇ ಬೆಳಗಾಗಿರ್ತಾನೆ. ಅದು ನಿನ್ನ ದನಿಯ ಸೌಭಾಗ್ಯದಲ್ಲಿ ಸೇರುವುದು. ಅದಕ್ಕೆ 2 ತಲಾಂತ ಒಬ್ಬನು ಕೊಟ್ಟಿರ್ತಾನೆ. 2 ತಲಾಂತವನ್ನು ತಗೊಂಡು ಅವನು ಬಂದ, ಸ್ವಾಮಿ ನೀನು 2 ತಲಾಂತ ಕೊಟ್ಟಿದ್ಯಲ್ಲ, 1 ತಲಾಂತಿಗೆ 3,000, 2 ತಲಾಂದ್ರೆ 6,000. ಈಗ ಸ್ವಾಮಿ 6,000ಗೆ 6,000 ಸಂಪಾದನೆ ಮಾಡಿದ್ದೀನಿ ಅಂತ ಹೇಳುವಾಗ ಆ ಯಜಮಾನು, ನೀನು ನಂಬಿಗಸ್ತನ, ಒಳ್ಳೆ ಹಾಳು, ನೀನು ಸ್ವಲ್ಪದರಲ್ಲಿ ನಂಬಿಗಸ್ತನಾಗಿದ್ದಿ, ನಿನ್ನನ್ನು ದೊಡ್ಡ ಕೆಲಸದಲ್ಲಿ ಕೊಡ್ತೀನಿ, ಇಡ್ತೀನಿ, ನಿನ್ನ ಮನೆಯ ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು. ಸೇಮ್ ಅಂದ್ರೆ 5 ರೂಪಾಯಿ ಕೊಟ್ಟಂಗ 5,000 ಕೊಟ್ಟನ 5,000 ಸಂಪಾದನೆ ಮಾಡ್ತಾನೆ. 2,000 ಕೊಟ್ಟಂಗೆ 2,000 ಇದ್ ಮಾಡಿದ್ದಾನೆ. ಅದೇ ರೀತಿಯಲ್ಲಿ ಆ ಮಹಿಳೆಗಳಲ್ಲಿ ಕೂಡ ಒಬ್ಬನ 5 ಮಹರಿ ಸಂಪಾದನೆ ಮಾಡ್ತಾನೆ. ಅವನಿಗೆ 5 ಗ್ರಾಮಗಳ ಮೇಲೆ ಅಧಿಕಾರ ಕೊಡ್ತಾನೆ. ಅಂದ್ರೆ ದೇವರಲ್ಲಿ ಯಾರ್ಯಾರು ಎಷ್ಟು ನಂಬಿಕೆಯುಳ್ಳವರಾಗಿ ಎಷ್ಟು ಯಥಾರ್ಥವಾಗಿ ಜೀವಿಸ್ತಾರೋ ಅಷ್ಟು ಯಥಾರ್ಥವಾದ ಆಶೀರ್ವಾದ ದೇವರು ಕೊಡ್ತಾನೆ. ಅಷ್ಟು ಯಥಾರ್ಥವಾಗಿ ಅವ್ರನ್ನ ಅಭಿವೃದ್ಧಿ ಪಡಿಸ್ತಾನೆ. ಅಷ್ಟು ಯಥಾರ್ಥವಾಗಿ ಅವ್ರ ಮೇಲೆ ತರ್ತಾನೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ, 15,000 ಕೆಲಸಗಾರನು ಎಷ್ಟು ಕೆಲ್ಸಕ್ಕೆ ಹೋದವನು? 1,50,000. 15,000 ಕೆಲಸ ಅವನು ಕೆಲಸಗಾರನಾಗಿ ಕೆಲಸ ಮಾಡ್ತಾ ಇದ್ದ. ಅವನ ನಂಬಿಕೆ ನೋಡಿ ಆಕೆ ಯಜಮಾನಿ ಏನ್ ಮಾಡಿದ್ಲು, ಅವನ್ ತನ್ನ ಆಫೀಸಲ್ಲೇ ಇಂಥ ಕೆಲಸಗಾರ ನನ್ ಬೇಕು, ಇವನು ನಂಬಿಕೆಯಿಂದ ಕೆಲಸ ಮಾಡ್ತಾನೆ. ಬೇರೆಯವರೆಲ್ಲ ಆ ಮಳೆ ಬರ್ತಾ ಇದೆ ಅಂತ ಅಲ್ಲಲ್ಲೇ ನಿಂತ್ಕೊಂಡಿದ್ದಾರೆ. ಅವನ್ ಏನ್ ಮಾಡ್ದ, ಆಕೆ ನೋಡಿ ಓಡೋಗಿ ಛತ್ರಿ ತಗೊಂಡೋಗಿ ಆಕೆಗೆ ಮಳೆಯಲ್ಲಿ ನೆಲ್ದ ಹಾಗೆ ಆಕೆ ಕರ್ಕೊಂಡು ಬಂದು ಒಳಗಡೆ ಆಕೆ ಏನೇನ್ ತಗೋಬೇಕಂತಿದ್ಲು ಎಲ್ಲ ಅವನೇ ಜೋಡಿಸಿ ಎಲ್ಲ ತಂದು ಬಿಲ್ ಕೂಡ ಅವನೇ ಮಾಡಿಸಿ ಹಾಗೆ ಎಲ್ಲ ತಗೊಂಡೋಗಿ ಕಾರಲ್ಲಿಟ್ಟು ಆಕೆಯನ್ನು ಸುಗಮವಾಗಿ ಯಾವಾಗ ಕಳಿಸ್ತು, ಓ ಇವನು ಕೆಲಸಗಾರನು, ಇವನು ಕೆಲಸ ಮಾಡ್ತಾನೆ, ಇವನ್ ಕೆಲಸ ಕೊಟ್ರೆ ನನ್ನ ಆಫೀಸಲ್ಲಿ ಕೂಡ ಇನ್ನೂ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾನೆ ಅಂತ ನಂಬಿಗಸ್ತರು ಸಿಗೋದು ಕಷ್ಟ ಅಂತ ಹೇಳಿ ಅವನು ತನ್ನ ಆಫೀಸಲ್ಲಿ ಒಂದು ಜನರಲ್ ಮ್ಯಾನೇಜರ್ ಆಗಿ ಇಟ್ಕೊಳ್ಳು. ಹಾಗೆ ಇಲ್ಲಿ ದೇವರು ಕೊಟ್ಟಂತ ಕೆಲಸದಲ್ಲಿ ದೇವರ ನಂಬಿಕೆಯಲ್ಲಿ ಯಾರು ಇರ್ತಾರೋ ಅವ್ರನ್ನ ಆಶೀರ್ವಾದ ಮಾಡ್ತಾನ್ರಿ, ಬಿಡೋದಿಲ್ಲ ದೇವರು. ಅದರ ನಂಬಿಕೆ ಅನ್ನೋದು ಬಹಳ ಮುಖ್ಯ. ಸ್ವಲ್ಪದರಲ್ಲಿ ಯಾರು ನಂಬಿಕೆ ಉಳ್ಳವರಾಗಿರ್ತಾರೋ ಅವ್ರನ್ನ ದೇವರು ದೊಡ್ಡದರಲ್ಲಿ ಇರ್ತಾನೆ. ಸ್ವಲ್ಪದರಲ್ಲಿ ಯಾರು ನಂಬಿಕೆ ಇರ್ತಾರೋ ಅವರು ದೇವರು ದೊಡ್ಡದರಲ್ಲಿ ಇರ್ತಾನೆ. ನಾವೊಂದು ಹಳ್ಳಿಗೆ ಹೋಗ್ತಾ ಇದ್ವಿ, ಚಿಕ್ಕಬಳ್ಳಾಪುರ ಪ್ರಾಂತದಲ್ಲಿ. ಅವ್ರ ಕುಟುಂಬದಲ್ಲಿ ಅವ್ರಿಗೆ ಬಡತನ, ಚಿಕ್ಕ ಮನೆ, ಆದ್ರೆ ನಂಬಿಕೆಯಲ್ಲಿದ್ರು. ಅವ್ರು ಬಿಡ್ತಾ ಇರ್ಲಿಲ್ಲ. ನಾವು ಪ್ರತಿ ಭಾನುವಾರ ಸಾಯಂಕಾಲ ಆರಾಧನೆಗೆ ಹೋಗ್ತಾ ಇದ್ವಿ. ಅವ್ರಿಗಿರೋದ್ರಲ್ಲೇ ಏನೋ ನಮ್ಗೆ ಊಟ ಮಾಡೋದು, ಊಟ ಕೊಡೋದು, ಕಾಣಿಕೆ ಕೊಡೋದು, ಹೋಲು ಪ್ರೀತಿ ತೋರಿಸ್ತಾ ಇದ್ರು, ಒಳ್ಳೆ ಪ್ರೀತಿ ತೋರಿಸ್ತಾ ಇದ್ರು. ನಾವು ಅವ್ರನ್ನ ತಿಂದು ಅವರ ದೇವ್ರ ವಾಕ್ಯದಲ್ಲಿ ಬೆಳೆಸಿ ಆಶೀರ್ವಾದ ಮಾಡಿ ಬರ್ತಾ ಇದ್ವಿ. ಇವತ್ತು 3-4 ಅಪ್ಸ್ಟೇರ್ ಬಿಲ್ಡಿಂಗ್ಗಳಲ್ಲಿ ದೊಡ್ಡ ದೊಡ್ಡ ಕಾರುಗಳಲ್ಲಿ ಅವ್ರ ಕೈಯಲ್ಲಿ ನೋಡ್ಬೇಕು ಗ್ಯಾಸ್ ಲೈಟ್ಗಳು ಇಷ್ಟು ದಪ್ಪ ಇರ್ತದೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ರು. ಇವತ್ತು ಎಷ್ಟು ಸಿರಿ ಸಂಪತ್ತು ಉಳ್ಳವರಾಗಿದ್ದಾರೆ ಗೊತ್ತಾ? ಕಾರಣ ಏನಂದ್ರೆ ದೇವರಲ್ಲಿ ಅಷ್ಟು ಭಕ್ತಿ. ನಾವು ಹೋಗೋ ಸ್ಥಳ ಎಲ್ಲ ಕಾಯ್ಕೊಂಡಿರ್ತಾ ಇದ್ರು. ಹಳ್ಳಿಯಲ್ಲಿ ನಾವು ಸಾಯಂಕಾಲ ಹೋಗ್ತಾ ಇದ್ವಿ. ಸಾಯಂಕಾಲ ಅಡಿಗೆ ಟೈಮ್ ಅಲ್ವಾ,
ಅಡಿಗೆ ಅದು ಇದು ಮಾಡ್ಕೋಬೇಕಲ್ಲ, ಇಲ್ಲ ಅವ್ರು ಬೇಗ ಮಾಡ್ಕೊಳ್ತಾ ಇದ್ರೆ ಇಲ್ಲ ಆಮೇಲೆ ಮಾಡ್ಕೊಳ್ತಾ ಇದ್ ಗೊತ್ತಿಲ್ಲ. ಆದ್ರೆ ನಾವು ಹೋಗೋಷ್ರೊಳಗಾಗಿ ಆ ಮನೆಯಲ್ಲಿ ಅಡಿಗೆ ಮಾಡ್ಬಿಡ್ತಾ ಇದ್ರು. ನಮ್ಗಾಗಿ ಮಟನ್ ಚಿಕನ್ ಏನೋ ಒಂದು ಮಾಡಿ ಅನ್ನ ಮಾಡಿ ಸಪ್ರೇ ಇಟ್ಟು ಆಮೇಲೆ ಎಲ್ಲರೂ ನಾವು ಹೋಗೋಷ್ರೊಳಗೆ ಎಲ್ಲರೂ ಬಂದು ಕೆಲವ್ರು ಬಂದು ಕಾಯ್ಕೊಳ್ತಾ ಇದ್ವಿ. ಪ್ರಾರ್ಥನೆ ಮುಗಿಸ್ಕೊಂಡು ನಾವು ಸಂತೋಷವಾಗಿ ಅವ್ರ ಆಶೀರ್ವಾದ ಮಾಡಿ ಬರ್ತಾ ಇದ್ವಿ. ಇವತ್ತು ಎಲ್ಲ ಗೌರ್ಮೆಂಟ್ ಉದ್ಯೋಗಗಳು ಹಳ್ಳಿ ಜನರು ಆದ್ರೆ ಇವತ್ತು ಅವ್ರು ಗುರುತಿಡಿಯಕ್ಕೆ ಆಗೋದಿಲ್ಲ. ಸಭೆಗೆ ಬರ್ಬೇಕಂದ್ರೆ ಕಾರ್ಗಳಲ್ಲಿ ಬರ್ತಾರೆ. ಕಾರಣ ಏನಂದ್ರೆ ಅವರಲ್ಲಿದ್ದಂತ ನಂಬಿಕೆ, ಅವರಲ್ಲಿದ್ದಂತ ಭಯ, ಅವರಲ್ಲಿರುವಂತ ಭಕ್ತಿ, ಅವ್ರ ಮಕ್ಕಳು ಬೆಳೆಸಿದ ರೀತಿ. ಅದಕ್ಕೆ ನಾವು ಯಾವಾಗ್ಲೂ ಹೇಳೋದು ಸಭೆಗೆ ಬನ್ರಿ ಬನ್ರಿ ಬನ್ರಿ. ಕೆಲವರು ಅಂದ್ಕೊಳ್ತಾರೆ ಏನೋ ನಾವು ಸಭೆಗೆ ಹೋದ್ರೇನೆ ಸಭೆ ನಡೆಯೋದು. ಇಲ್ಲ 5 ಜನ ಇದ್ರು ನಡೀತದೆ, ಒಬ್ಬರಿದ್ರು ನಡೀತದೆ. ರಜಾ ಕಾಲದಲ್ಲಿ ಹೋದ ವರ್ಷದಲ್ಲಿ ಒಬ್ಬ ವ್ಯಕ್ತಿ ಬಂದ ವಾಕ್ಯ ಸಮಯಕ್ಕೆ ನಾವು ಕುಟುಂಬ ನಾನು ನಮ್ಮ ಮೊಮ್ಮಕ್ಕಳು ಇಬ್ರು ಪಾಶ್ರಮ 4 ಜನ ಕುತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ವಿ. ದೇವ್ರೆ ಇವತ್ತು ಯಾರು ಕಳಿಸಿಲ್ವಾ ಸ್ತೋತ್ರ, ಆದ್ರೆ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಮಾಡ್ಕೊಂಡು ಅರ್ಧಕ್ಕೆ ಬಂದ ಒಬ್ಬ 50 ರೂಪಾಯಿ ಕಾಣಿಕೆ ಹೋಗೋದ, 50 ರೂಪಾಯಿಗೆ ವಾರಕ್ಕಾಗುತ್ತಾ? ಆಗೋದಿಲ್ಲ. ಆದ್ರೆ ದೇವ್ರು ನಡೆಸ್ದ. ಈ ಖಂಡಿತ ತನ್ನ ಕರೆದಂತ ಸೇವಕರನ್ನ ಯಾರೋ ಮೇಲೆ ಡಿಪೆಂಡ್ ಆಗಿ ದೇವ್ರಿಗೆ ಇದ್ ಮಾಡೋದಿಲ್ಲ. ಯಾವ ರೂಪದಲ್ಲಿ ಕೊಡ್ಬೇಕು ಕೊಡ್ತಾನೆ. ಒಂದು ಅಕ್ಕಿಗೆ ನೋಡ್ರಿ, ಅಕ್ಕಿ ಉತ್ತುತ್ತಾ ಬಿತ್ತುತ್ತಾ ಅದು ಎಣ್ಣೆ ತಗೊಂಡೋಗಿ ಕೂಡಿಟ್ಕೊಳ್ತದ? ಪಕ್ಷಿಗಳು ಎಲ್ಲಿ ಕೂಡಿಟ್ಕೊಳ್ಳಲ್ಲ. ಹೊತ್ತಿಗೂ ಊಟ ಕೊಡ್ತಾನೆ ಅಕ್ಕಿಗಳಿಗೆ, ಕೊಡಲ್ವಾ? ಅದೇ ತನ್ನ ಮಕ್ಕಳಿಗೆ ದೇವ್ರ ನಂಬಿರುವಂತ ಮಕ್ಕಳಿಗೆ ಕೊಡಲ್ವೇ? ಅಕ್ಕಿಗೆ ಆಹಾರ ಕೊಡೋ ಪ್ರತಿದಿನ ತನ್ನ ಸೇವೆ ಮಾಡಂತವ್ರಿಗೆ, ತನ್ನ ಕೆಲಸದಲ್ಲಿ ತನ್ನ ಭಯಭಕ್ತಿಯಲ್ಲಿ ಜೀವಿಸೋರಿಗೆ ಆಶೀರ್ವಾದ ಮಾಡಲ್ವೇ? ಖಂಡಿತ ಮಾಡ್ತಾನ್ರಿ. ನೋಡ, ಆ ವ್ಯಕ್ತಿ ಕೆಲಸದಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿದ್ನೋ ಅದಕ್ಕೆ ಅವನು ಜನರಲ್ ಮ್ಯಾನೇಜರ್ ಆಗಿ ಮಾಡಿ ಒಂದು ಉನ್ನತ ಸ್ಥಾನ ಕೊಡಿಸಿ 1,50,000 ಏನು ಸ್ಯಾಲರಿ ಕೊಟ್ಟು, ಅವನಿಗೊಂದು ಬಿಲ್ಡಿಂಗ್ ಕಾರ್ ಕೊಟ್ಟು, ಅವನಿಗೊಂದು ಮನೆ ಕೊಟ್ಟು, ಮ್ಯಾನೇಜರ್ಗಳಂದ್ರೆ ಇವೆಲ್ಲ ಕೊಡ್ತಾರೆ. ಮತ್ತೆ ಡ್ರೈವರ್ನು ಕೂಡ ಕೊಟ್ಟಿರ್ತಾರೆ. ಪ್ರಿಯ ನನ್ನ ಸಹೋದರರೇ, ಆದ್ರಿಂದ ಯಾರು ದೇವರ ಕಾರ್ಯ ಮಾಡ್ತಾರೋ, ಯಾರು ದೇವರ ಕೆಲಸ ಮಾಡ್ತಾರೋ ಅವ್ರನ್ನ ದೇವ್ರ ಏನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ಅವ್ರನ್ನ ದೇವ್ರ ಏನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ಆದ್ರಿಂದ 2 ತಾಲಾಂತು ಸಂಪಾದನೆ ಸಮವಾಗಿ ದೇವ್ರ ಪ್ರೀತಿ ಮಾಡ್ದ, 5 ತಾಲಾಂತು ಮಾಡಿದವನು ಸಮವಾಗಿ ದೇವ್ರ ಪ್ರೀತಿ ಮಾಡ್ದ. ಇನ್ನು 1 ತಾಲಾಂತ ಒಂದು ಮಾತು ಓದ್ಕೊಳ್ಳೋಣಮ್ಮ. ಮತ್ತಾಯ ಬರೆದ ಸುವಾರ್ತೆ 25ನೇ ಅಧ್ಯಾಯ 25ನೇ ಅಧ್ಯಾಯ 24ನೇ ವಚನ ಹೋದ್ರಿ. ತರುವಾಯ ಒಂದೇ ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತಿರುವುದರಲ್ಲಿ ಕೊಯ್ಯುವವನು, ನೀನು ತೊರೆದಿರುವಲ್ಲಿ ರಾಶಿ ಮಾಡಿಕೊಳ್ಳುವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು. ಇಗೋ, ನಿನ್ನದು ನಿನಗೆ ಸಂದಿದೆ ಅಂದೆನು. ಆಗ ಅವನ ದಣಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಹಾಳು ನೀನು, ನಾನು ಬಿತ್ತುವುದರಲ್ಲಿ ಕೊಯ್ಯುವವನು ತೊರೆದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿಯದೆಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು. ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆದುಕೊಳ್ಳುತ್ತಿದ್ದೆನು ಎಂದು ಹೇಳಿ ತನ್ನ ಸೇವಕರಿಗೆ, ಅವನಿಂದ ಆ ತಲಾಂತು ತೆಗೆದು 10 ತಲಾಂತು ಇದ್ದವನಿಗೆ ಕೊಡಿರಿ. ಇದ್ದವರಿಗೆಲ್ಲ ಕೊಡಲ್ಪಡುವುದು, ಅವರಿಗೆ ಮತ್ತು ಹೆಚ್ಚಾಗುವುದು. ಇಲ್ಲದವನು ಕಡೆಯಿಂದ ಇದ್ದಿದ್ದು ತೆಗೆಯಲ್ಪಡುವುದು. ಮತ್ತು ಎಲ್ಲಾ ಕೆಲಸ ಬಾರದ ಈ ಹಾಳು ಹೊರಗೆ ಕತ್ತಲೆಯ ಹಾಕಿ ಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಲಾಟವು, ಕಟಕಟನೆ, ಹಲ್ಲು ಕಡಿಯುವವು ಇರುವವು. ನೋಡ್ರಿ, ಇಲ್ಲಿ 1 ತಲಾಂತು ಇರೋಂತ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ, ಅವನು ಮೈಗಳ ಸೋಂಬೇರಿ. ಈಗ ಉದಾಹರಣೆ ಹೇಳ್ತೀನಿ. 5 ಮೇಕೆ ತಂದು ಒಬ್ಬನು, 2 ಮೇಕೆ ಒಬ್ಬನು, 1 ಮೇಕೆ ಒಬ್ಬನು. 5 ಮೇಕೆಗೆ 5 ಮೇಕೆ ಅವನು ಸಂಪಾದನೆ ಮಾಡಿದ್ದಾನೆ, 2 ಮೇಕೆಗೆ 2 ಮೇಕೆ ಸಂಪಾದನೆ ಮಾಡಿದ. ಇವನ್ಗೆ 1 ಮೇಕೆ ತಾನೇ ಕೊಟ್ಟಿರೋದು. ಆ 1 ಮೇಕೆ ಮೇಯಿಸ್ಕೊಂಡಿದ್ದಾರೆ. ಆ 1 ಮೇಕೆ ಸಿಗ್ತಾ ಇತ್ತಲ್ಲ.
ಇವನ್ ಒಂದೇ ತಲಾಂತ ಕೊಟ್ಟಿರೋದು. ಆ ಒಂದು ತಲಾಂತನ ಆ 3,000, ಆ 3,000 ಬಂಡವಾಳ ಹಾಕಿದ್ರೆ 3,000 ಸಿಗ್ತಾ ಇತ್ತಲ್ಲ. ಅವನು ಅದನ್ನೇನ್ ಮಾಡಿದ್ದಾನೆ, ಯಜಮಾನೆಲ್ಲ ಅಪವಾದ ಹೊರಿಸ್ತಾ ಇದ್ದಾನೆ. ನೀನು ಬಿತ್ತದಿರೋರಲ್ಲಿ ಕೊಯ್ಯುವನು, ನೀನ್ ತೂರದಿರೋರಲ್ಲಿ ರಾಶಿ ಮಾಡ್ಕೊಳ್ಳೋನು, ಹಾಗಾಗಿ ನೀನು ಕಠಿಣ ಮನುಷ್ಯನಂತ ಹೇಳಿದ್ರಿ ನಾನು ನೀನ್ ಕೊಟ್ಟಂತ ಹಣ ತಗೊಂಡೋಗಿ ಬಚ್ಚಿಟ್ಬಿಟ್ಟಿದ್ದೆ ಭೂಮಿಯಲ್ಲಿ. ಈಗ ನೀನ್ ಬಂದಿದ್ಯಾ, ತಗೊಂಡ್ ಬಂದು ಕೊಡ್ತಾ ಇದ್ದೀನಿ ತಗೋ. ಅಲ್ಲಿ ಆ ಯಜಮಾನ್ ಏನ್ ಮಾಡ್ತಾ ಇದ್ದಾನೆ, ಅವ್ರಿಗೆ ಮೈಗಳನ್ನಾದ ಕೆಟ್ಟ ಹಾಳ ನೀನು ಸೋಂಬೇರಿ ಕಷ್ಟಪಟ್ಟು ನೀನು ದುಡಿದು ಬೆವರು ಸುರಿಸಿ ಸಂಪಾದನೆ ಮಾಡಕ್ಕೆ ಇಲ್ಲದೆ ಮೈ ಸೋಂಬೇರಾಗಿ ಇಟ್ಕೊಂಡು ನೀನು ತಿನ್ನುವಂತ ಒಂದು ಸೋಂಬೇರಿ ನೀನು ಅಂತೇಳಿ, ಒಂದು ವೇಳೆ ನಿನ್ಗೆ ಇಷ್ಟ ಇಲ್ಲ ಕೆಲಸ ಮಾಡೋದು ಬಿಟ್ಟು ಬಿಡು, ಬೇಕಾಗಿಲ್ಲ. ನಾನು ಕೊಟ್ಟಂತ ಹಣ ತಗೊಂಡೋಗಿ ಸಾಹುಕಾರನಿಗೂ ಕೊಟ್ಟಿದ್ದರೆ, ಇಲ್ಲ ಬ್ಯಾಂಕ್ ಅಲ್ಲಿ ಹಾಕಿದ್ದಿದ್ರೆ ನಾನು ಬಂದು ಬಡ್ಡಿ ಸಮೇತ ತಗೊಂತಾ ಇದ್ನಲ್ಲ, ಆ ದುಡ್ಡು ನಾನು ಬಡ್ಡಿ ಸಮೇತ ತಗೊಂತಾ ಇದ್ದೆ ಸಾಹುಕಾರನ ಹತ್ರ. ನೀನ್ ಆ ಕೆಲಸ ಮಾಡಿದೆ, ಭೂಮಿಯಲ್ಲಿ ಬಚ್ಚಿಟ್ಟು ಏನ್ ಬರ್ತದೆ? ಏನು ಬರಲ್ಲ. ಅದೇ ಬ್ಯಾಂಕ್ ಅಲ್ಲಿ ತಗೊಂಡು ಹೋಗಿದ್ರೆ ಬಡ್ಡಿ ಆಗ್ತದೆ. ಅದಕ್ಕೆ ಹೇಳ್ತಾರೆ ಸಾಹುಕಾರ ಹತ್ರ ಕೊಡ್ಬೇಕಾಯ್ತು. ಸಾಹುಕಾರ ಬಡ್ಡಿ ವ್ಯಾಪಾರ ಮಾಡ್ಕೊಂಡು ಅದು ಬಂಡವಾಳ ಮಾಡ್ಕೊಂಡು, ಇಲ್ಲ ಅವನು ಏನಾದ್ರಲ್ಲಿ ಬಂಡವಾಳ ಮಾಡಿ ಅದನ್ನ ಸಂಪಾದನೆ ಮಾಡ್ತಾ ಇದ್ದ, ಅವನು ಜೀವನ ಮಾಡ್ತಾ ಇದ್ದ, ನನಗೂ ಲಾಭ ಸಿಗ್ತಾ ಇತ್ತು. ನೀನು ಮೈಗಳು ನನ್ನ ಮೇಲೆ ದೂರ ಹೇಳ್ತಾ ಇದೀಯ, ನೀನ್ ಕಷ್ಟ ಪಡದೆ, ನೀನು ಯೋಗ್ಯತೆ ನೋಡಿ ನೀನು ಅದರಲ್ಲಿ ಮಾಡ್ತೇ ಇಲ್ಲ ಅಂತೇಳಿ ಒಂದು ತಲಾಂತ ಕೊಟ್ಟಿದ್ದು. ಆ ತಲಾಂತ ಮಾಡಿದ್ರೆ ಅವನು ಕೂಡ ಆಶೀರ್ವಾದ ಸಿಗ್ತಾ ಇತ್ತು. ಇವಾಗ 5 ತಲಾಂತ ಒಂದು ಆಶೀರ್ವಾದ ಸಿಕ್ಕಿದೆ, 2 ತಲಾಂತ ಸೇಮ್ ಆಶೀರ್ವಾದ ಸಿಕ್ಕಿದೆ. ಈ 1 ತಲಾಂತ ತಗೊಂಡು ಅವನಿಗೂ ಸೇಮ್ ಆಶೀರ್ವಾದ ಸಿಗ್ತಾ ಇತ್ತು. ಆದ್ರೆ ಇವನು ಏನ್ ಮಾಡ್ದ, ಕಳ್ಳನು, ಮೈಕಳ್ಳನು, ಕೆಲಸ ಮಾಡ್ದವನು. ಅದಕ್ಕೇನ್ ಮಾಡ್ದ, ಅವನ ಹತ್ರ ಇದ್ದದ್ದು 1 ತಲಾಂತ ಕಿತ್ಕೊಂಡು 5 ತಲಾಂತ ಯಾರು ಸಂಪಾದನೆ ಮಾಡಿದ್ರು, 5 10 ತಲಾಂತ ಸಂಪಾದನೆ ಮಾಡಿದ ಅವನಿಗೆ ಕೊಡಲ್ಪಡ್ತ. ಅಲ್ಲಿ ಕೇಳ್ತಾ ಇದಾರೆ ಏನಂತ ಶಿಷ್ಯರು, ಅಲ್ಲ ಸ್ವಾಮಿ ಅವನ ಹತ್ರ ಆಲ್ರೆಡಿ 10 ತಲಾಂತ ಇದೆಯಲ್ಲ, ಮತ್ತೆ ಆಗ ಅವನಿಗೊಂದು ಇನ್ನೊಂದು ತಲಾಂತ ಎಕ್ಸ್ಟ್ರಾ ಕೊಡಿದ್ರೆ ಯಾವನು ಕಷ್ಟ ಪಡ್ತಾನೆ ಅವನಿಗೆ ಸಿಗ್ಬೇಕು. ಯಾರು ಕಷ್ಟ ಪಡ್ತಾರೋ, ಯಾರು ಭಕ್ತಿಯಲ್ಲಿ ವೃದ್ಧಿಯಾಗಿರ್ತಾರೋ, ಯಾರು ದೇವರಿಗೆ ಭಯಪಡೋರಾಗ್ತಾರೋ ಅವ್ರಿಗೆ ಇನ್ನೂ ಕೊಡ್ತೀನಿ, ಇಲ್ಲದವರ ಹತ್ರ ಇದ್ದದ್ದು ಕಿತ್ಕೊಳ್ತೀನಿ. ಅದಕ್ಕೆ ಅನೇಕರು ಏನಾಗ್ತಾ ಇದೆ ಅಂದ್ರೆ ಇರೋದು ಕಳ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರ ನಿರ್ಲಕ್ಷ್ಯ, ಭಕ್ತಿ ಇಲ್ಲ, ಭಯ ಇಲ್ಲ, ಸಮಯ ಇಲ್ಲ, ಪಾಲನೆ ಇಲ್ಲ. ಯಾರು ದೇವರಿಗೆ ಒಳಗಾಗ್ತಾರೋ ಅವರು ದೇವರ ಆಶೀರ್ವಾದ ಮಾಡ್ತಾನೆ. ಇಲ್ಲದವ್ರಿಗೆ ಏನ್ ಮಾಡ್ತಾನೆ, ಇದ್ದುದು ಕಿತ್ಕೊಂಡು ಇರೋನ್ ಕೊಟ್ಟು ಬಿಡ್ತಾನೆ. ಅವನ ಗತಿ ಹೆಂಗಿರ್ತದಂದ್ರೆ ಅವನ್ನ ತಗೊಂಡೋಗಿ ನರಕದಲ್ಲಿ ಹಾಕ್ರೆ ಅಂತಾನೆ. ಅಲ್ಲಿ ಗೋಳಾಟ, ಕಟ 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 ಹಲ್ಲು ಕಡಿಯೋದು, ಅಲ್ಲಿ ಏನಿರ್ತದೆ ನೋವು ತಟ್ಕೊಳ್ಳಾರ್ದೆ, ಆ ಶಿಕ್ಷೆ ತಡ್ಕೊಳ್ದಾರ್ದೆ, ಅಯ್ಯೋ ಅಮ್ಮ ಅಪ್ಪ ಅಲ್ಲ, ಏನು ಐಶ್ವರ್ಯವಂತನು ಅಲ್ಲ, ಅಬ್ರಹಾಮನಿಗೆ ಕರಿತಾನಲ್ಲ, ಅಬ್ರಹಾಮನೇ ಆ ಲಾಜರ್ ಕಳಿಸ್ಕೊಡು, ಅವನು ನನ್ನ ನಾಲ್ಗೆ ಸುಟ್ಟು ಹೋಗ್ತಾ ಐತೆ, ಈ ಕೊನೆ ಬೆರಳಲ್ಲಿ ಒಂದು ಹನಿ ನನ್ನ ನಾಲ್ಗೆ ಮೇಲೆ ಬಿಡ್ಲಿ, ನನ್ನ ನಾಲ್ಗೆ ತಣ್ಣಗ ಮಾಡ್ಕೊಳ್ತೀನಿ. ಆಗ ಅಬ್ರಹಾಮ್ ಏನ್ ಹೇಳ್ತಾನೆ, ಇಲ್ಲಪ್ಪ ನಿನಗೂ ನನ್ನ ಮಧ್ಯದಲ್ಲಿ ದೊಡ್ಡ ಡೊಂಗರ ಇದೆ, ಅಲ್ಲಿ ಬೆಂಕಿ ಉರಿತಾ ಇದೆ, ಈ ಕಡೆ ಆ ಕಡೆ ಹೋಗಕ್ಕಾಗಲ್ಲ, ಆ ಕಡೆಯವ್ರು ಈ ಕಡೆ ಹೋಗಿ ಬರಕ್ಕಾಗಲ್ಲ. ನೀನು ಲೋಕದಲ್ಲೇ ಎಲ್ಲಾ ಸುಖ ಅನುಭವಿಸಿದೆ, ಅವನ್ ಕಷ್ಟ ಆದ್ರೂ ಯಥಾರ್ಥ ಬಿಡ್ಲಿಲ್ಲ, ಕಷ್ಟ ಆದ್ರೂ ಅವನ್ ಭಕ್ತಿ ಬಿಡ್ಲಿಲ್ಲ, ಅವನು ಯಥಾರ್ಥವಾಗಿದ್ದ. ಈಗ ನನ್ನ ಎದೆ ಮೇಲೆ ಪರಲೋಕದಲ್ಲಿ ಸ್ವರ್ಗದಲ್ಲಿ ನನ್ನ ಎದೆ ಮೇಲೆ ಭಯಾಗಿ ಮಲಗಿದ್ದಾರೆ. ನಿನ್ಗೆ ಅಲ್ಲೇ ಉತ್ತರ ಕ್ರಿಯೆಗಳೆಲ್ಲ ಮುಗ್ದೋಯ್ತು. ನಿನ್ನ ನರಕದಲ್ಲಿ ಸುಡ್ಬೇಕಾಗಿದ್ದೆ. ನೀನು ಅಲ್ಲಿ ಯಾರಿಗೂ ಭಯ ಪಡ್ಲಿಲ್ಲ, ದೇವ್ರಿಗೆ ಜ್ಞಾಪಿಸ್ಕೊಳ್ಳಿಲ್ಲ, ನೀನ್ ಐಶ್ವರ್ಯದಲ್ಲೇ ಮುಳುಗೋಗ್ಬಿಟ್ಟೆ, ಅದಕ್ಕೆಲ್ಲ ಸುಖಗಳು ಅಲ್ಲೇ ಅನುಭವಿಸಿದ್ಯಾ. ಇನ್ನು ಯುಗಾಂತರಗಳು ನರಕದಲ್ಲಿ ಬೆಂಕಿಲಿ ಸುಡು ಅಷ್ಟೇ. ನಿನ್ನ ಕಡೆಯಿಂದ ನನ್ನ ಕಡೆಯಿಂದ ನಿಮ್ ಕಡೆ ಬರಕ್ಕಾಗಲ್ಲ, ನಿನ್ನ ಕಡೆಯಿಂದ ನನ್ನ ಕಡೆ ಬರಲ್ಲ, ಮಧ್ಯದಲ್ಲಿ ಒಂದು ಬೆಂಕಿ ಹೊಂಡ ಇದೆ. ಹಾಗಾಗಿ ಪ್ರೇರೆ, ಈ ಲೋಕದಲ್ಲಿ ಕಷ್ಟ ಆದ್ರೂ ಸಮಸ್ಯೆಗಳು ಬಂದು ಯಾರು ದೇವರ ಭಯಭಕ್ತಿಯಲ್ಲಿ ಜೀವಿಸ್ತಾರೋ, ಯಾರು ದೇವರೊಂದಿಗೆ ಜೀವಿಸ್ತಾರೋ ಅವ್ರನ್ನ ದೇವ್ರು ಏನ್ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಈ ಲೋಕದಲ್ಲಿ ನೋಡ್ರಿ, ಈ ದೇಹಕ್ಕೆ ಕಷ್ಟ ಬರ್ತದೆ, ಈ ದೇಹಕ್ಕೆ ರೋಗ ಬರ್ತದೆ, ಈ ದೇಹಕ್ಕೆ ಶ್ರಮೆಗಳು ಬರ್ತದೆ, ಆದ್ರೆ ದೇವರಿಗೆ ದಯಪಾಲಿಸಂತ ಆತ್ಮಕ್ಕೆ ಯಾವ ರೋಗ ಬರೋದಿಲ್ಲ,
ಈ ಆತ್ಮ ದೇವರ ಬಳಿಗೆ ಹೋಗ್ತದೆ. ಈ ಆತ್ಮಕ್ಕೆ ಹೊಸ ಶರೀರವನ್ನು ಕೊಡ್ತಾನೆ, ಅಕ್ಷಯ ಶರೀರವನ್ನು ಕೊಡ್ತಾನೆ. ಆ ಅಕ್ಷಯ ಶರೀರ ಹೊಂದಿ ನಿತ್ಯ ರಾಜ್ಯದಲ್ಲಿ ಯುಗಾಂತರ ಜೀವಿಸುವಂತ ಆ ದೊಡ್ಡ ಸೌಭಾಗ್ಯವನ್ನ ತನ್ನ ನಂಬಿದ ಮಕ್ಕಳಿಗೆ ದೇವರು ಕೊಡ್ತಾನೆ. ಅದಕ್ಕೆ ಒಂದು ಉದಾಹರಣೆ ಏನು, ನೀನು ರಕ್ಷಣೆ ಹೊಂದಿದ್ಯಾ, ಗುಡ್, ವೆರಿ ಗುಡ್. ನಿನ್ನ ಅಕ್ಕಪಕ್ಕದವ್ರನ್ನ, ನಿನ್ನ ಕುಟುಂಬದಲ್ಲಿರುವಂತವ್ರನ್ನ, ನಿನ್ನ ಅಣ್ಣ ತಮ್ಮಂದರಿಗಾಗಿ ಪ್ರಾರ್ಥನೆ ಮಾಡು. ಅವರಿಗೆ ಕರ್ಕೊಂಡು ಬಾ, ಅವರು ದೇವ್ರ ಕಣ್ಕೊಳ್ಳಿ, ಅವರು ದೇವರ ಆಶೀರ್ವಾದ ಹೊಂದ್ಕೊಳ್ಳಿ. ನೀನು ಒಬ್ಬನೇ ಹೊಂದ್ಕೊಂಡ್ರೆ ಏನ್ ಪ್ರಯೋಜನ? ನಿನ್ನ ಮಾತ್ರ ನೀನು ಹೊಂದ್ಕೊಂಡ್ರೆ ಏನ್ ಪ್ರಯೋಜನ? ನಿನ್ನ ಪಕ್ಕದಲ್ಲಿ ಅವ್ರನ್ನು ಕೂಡ ನೀನ್ ಕೆಲಸ ಮಾಡು. ನೀನ್ ಕೆಲಸ ಮಾಡಿದ್ರೆ ನೀನ್ ದೇವರ ಆಶೀರ್ವಾದ ಹೊಂದ್ಕೊಳ್ತೀಯ. ನೀನ್ ದೇವ್ರ ವಾಕ್ಯ ಹೇಳು ಅಷ್ಟೇ. ಹೇಳೋದು ಬಿಡೋದು ಅವನಿಗೆ ಸಂಬಂಧಪಟ್ಟಿದ್ದು, ಹೇಳೋದು ನೀನ್ ಮಾಡು. ಅವನಿಗೋಸ್ಕರ ಪ್ರಾಯಸ ಅಂದ್ರೆ ಯಾವುದು? ಪ್ರಾರ್ಥನೆ ಮಾಡು. ನೀನು ಅನುದಿನ ಪ್ರಾರ್ಥನೆ ಮಾಡು. ಯಾಕಂದ್ರೆ ಬೆಳೆ ಬಹಳ ಇದೆ. ನೋಡ್ರಿ, ದೇವರಿಗೆ ಯಾವ ಪಕ್ಷಪಾತ ಇಲ್ಲ. ಎಲ್ಲ ಜಾತಿ ಧರ್ಮಗಳು, ಕುಲ ಗೋತ್ರಗಳು ಎಲ್ಲ ದೇವ್ರ ಬಂದೆ. ಈ ಮನುಷ್ಯರು ಮಾಡ್ಕೊಂಡಿರೋದು ನಾವೆಲ್ಲ ಜಾತಿ ಧರ್ಮಗಳು. ಆದಾಮನೊಬ್ಬನೇ, ಅವಳೊಬ್ಬಳೆ. ಅವರಿಬ್ಬರಲ್ಲಿ ಹುಟ್ಟಿದ ಜನಾಂಗನೇ ಭೂ ಪ್ರಪಂಚದಲ್ಲಿ ಅವರವರ ಕುಲುಕ ಕಸಬುಗಳು ಕೆಲಸಗಳು ಮಾಡಿಕೊಂಡು ಅವರ ಧರ್ಮಗಳು ಜಾತಿಗಳು ಇಟ್ಕೊಂಡು ಬೇರೆ ಹೋಗ್ಬಿಟ್ಟಿದ್ದಾರೆ. ಆದ್ರೆ ದೇವರ ದೃಷ್ಟಿಯಲ್ಲೇ ನಾವೆಲ್ಲರೂ ಒಂದೇ. ಹಾಗಾಗಿ ಯಾರು ದೇವರ ರಾಜ್ಯಕ್ಕೆ ಪ್ರಯಾಸ ಪಡ್ತಾರೋ ಅವ್ರನ್ನ ದೇವ್ರ ಏನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ಅವ್ರಿಗೆ ಏನ್ ಮಾಡ್ತಾನೆ? ಇನ್ನೂ ದೊಡ್ಡ 10 ತಲಾಂತ ಏನೋ ಇನ್ನೂ ಅವನಿಗೆ ಸೇರಿಸಲ್ಪಡ್ತದೆ. ಅದಕ್ಕೆ ಕೆಲವರೆಲ್ಲ ನಾವು ಊರೇ ಅನ್ಕೊಳ್ತೀನಿ, ನಾನು ಕೂಡ ಎಷ್ಟೋ ಸಾರಿ ಅನ್ಕೊಳ್ತೀನಿ, ಏನಪ್ಪ ಇವ್ರಿಗೆ ಎಲ್ಲಿಂದ ಬರ್ತದೆ? ಹಂಗೆ ದೊಡ್ಡವ್ರು ಆಗ್ತಾನೆ ಇರ್ತಾರೆ ಅಂದ್ರೆ ಈಗ ಬರೋದು ಯಾರು ದೇವರಿಗೆ ವಿಧೇಯರಾಗ್ತಾರೋ, ಯಾರು ದೇವರಿಗೆ ಮಾತನ್ನು ಕೇಳ್ತಾರೋ ಅವ್ರಿಗೆ ಆಶೀರ್ವಾದ ಮೇಲೆ ಆಶೀರ್ವಾದ, ಆಶೀರ್ವಾದ ಮೇಲೆ ಆಶೀರ್ವಾದ, ಆಶೀರ್ವಾದ ಮೇಲೆ ಆಶೀರ್ವಾದ ಬರ್ತಾನೇ ಇರ್ತದೆ. ಹಾಗಾಗಿ ಪ್ರಿಯ ನನ್ನ ಸಹೋದರರೇ, ಬಹಳ ನಂಬಿಗಸ್ತನ ಒಳ್ಳೆ ಹಾಡು ನೀನು, ಸ್ವಲ್ಪ ವಾದದಲ್ಲಿ ನಂಬಿಗಸ್ತನಾಗಿದ್ದಿ, ನಿನ್ನನ್ನ ದೊಡ್ಡ ಕೆಲಸದಲ್ಲಿ ಇಡ್ತೇನೆ, ನಿನ್ನ ತಂದೆಯ ಸೌಭಾಗ್ಯದಲ್ಲಿ ಸೇರು. ಇವತ್ತಿನ ವಾಕ್ಯಾಂಶ ಏನಂದ್ರೆ ಬಹಳ ನಂಬಿಗಸ್ತನಾದ ಒಳ್ಳೆ ಹಾಡು. ಅಂದ್ರೆ ನೀನು ದೇವರಲ್ಲಿ ಒಳ್ಳೆ ನಂಬಿಗಸ್ತನ ಹಾಳರಾಗಿ ನೀನು ಕೆಲಸ ಮಾಡಿದ್ರೆ ನೀನು ಆತ ನಿನ್ನ ದೊಡ್ಡ ಕೆಲಸದಲ್ಲಿ ಇಡ್ತಾನೆ. ಮತ್ತಷ್ಟೇ ಅಲ್ಲದೆ ತಂದೆಯ ಸೌಭಾಗ್ಯದಲ್ಲಿ ಆತನಿರುವಳಿಗೆ ನಿನ್ನನ್ನು ಸೇರಿಸ್ತಾನೆ. ನಾನಿರುವಲ್ಲಿ ನೀನ್ ಇರ್ಬೇಕು. ಯೋಹಾನ 14:3 ವಚನ ಇನ್ನೊಂದು ಸಾರಿ ಓದಮ್ಮ. ಯೋಹಾನ 14:3. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ನೋಡಿ, ನಾನಿರುವ ಸ್ಥಳದಲ್ಲೇ ನೀವು ಇರಬೇಕು. ಅಂದ್ರೆ ಯೇಸು ಕ್ರಿಸ್ತನು ಎಲ್ಲಿದ್ದಾನೋ ಅಲ್ಲಿ ನನ್ನನ್ನ ಆತನ ಸೇರಿಸಿಕೊಳ್ಳೋ ಆತನಾಗಿದ್ದಾನೆ. ನಮ್ಗೆ ಅಲ್ಲಿ ಪಕ್ಷಪಾತ ಇಲ್ಲ. ಇನ್ನು ಅದು ವಿವರಿಸಿದರೆ ದೇವರ ಚಿತ್ತಾದ್ರಿಂದ ಸಾರಿ ಅಲ್ಲಿ ಒಂದು ಇದಿದೆ, ಏನಂತ ಒಂದು ಒಗಟು ಪೌರಿತ ಪತ್ರಿಕೆಯಲ್ಲಿದೆ. ಬೆಳ್ಳಿ, ಚಿನ್ನ, ರತ್ನ, ಆಪು, ಹುಲ್ಲು, ಕಟ್ಟಿಗೆ ಅಂತ ಹೇಳಿ ಹಂತದಲ್ಲಿ ಅವರವರ ಹಂತದಲ್ಲಿ 2 ತಲಾಂತು 5 ತಲಾಂತು 5 ತಲಾಂತು 1 ತಲಾಂತು ಇಲ್ಲದವನು ಅವನ 1 ತಲಾಂತು ಸಂಪಾದನೆ ಮಾಡಲಿಲ್ಲ. ಅದಕ್ಕೆ ಅವನು ನರಕದಲ್ಲಿ ಹಾಕಲ್ಪಟ್ಟು ಅವನು ಅಲ್ಲಿ ಹಲ್ಲು ಕಡಿಯೋಣ, ಅಲ್ಲಿ ಗೋಳಾಟ, ಕಿರ್ಚಾಟ, ವೇದನೆ, ಹಸಿವು, ದಾಹ ಯಾವುದು ಇರೋದಿಲ್ಲ. ಅವನು ಅದು 1 ದಿವಸ 2 ದಿವಸ ಅಲ್ಲ, ಯುಗಾಂತರಗಳು ನರಕದಲ್ಲಿ ಅದೇ ಸ್ಥಿತಿ ಅವನು ಅನುಭವಿಸ್ಬೇಕು. ಹಾಗಾಗಿ ಅಂತ ಸ್ಥಿತಿ ಬೇಡ. ಯೇಸು ಕ್ರಿಸ್ತ ನಿನ್ನ ಮೇಲೆ ನನ್ನ ಮೇಲೆ ಕನಿಕರ ಪಟ್ಟಿದ್ದಾನೆ, ನಮ್ಮೆಲ್ಲರ ಮೇಲೆ ಕಲ್ಕನ ಪಟ್ಟಿದ್ದಾನೆ. ಹಾಗೆ ನಿನ್ನನ್ನು ನಮ್ಮೆಲ್ಲರನ್ನ ತಾನಿರುವ ಸ್ಥಳದಲ್ಲಿ ಸೇರಿಸ್ಕೋಬೇಕಂತ ಆತನಿಗೊಂದು ಆಸೆ ಆಕಾಂಕ್ಷೆ ಇದೆ. ಹಾಗಾಗಿ ದೇವರು ಹಾಗೆ ಮಾಡ್ಲಿ. ಪ್ರಿಯ ನನ್ನ ಸಹೋದರ ಸಹೋದರಿ, ಈ ವಾಕ್ಯವನ್ನು ಕೇಳುವಂತ ನೀವುಗಳು ನಿಜವಾದ ದೇವರು ಯೇಸು ಸ್ವಾಮಿ. ಮತ್ತು ಅಷ್ಟೇ ಅಲ್ಲದೆ ಆತನು ಕೊಟ್ಟಂತ ಕೆಲಸದಲ್ಲಿ ನೀವು ನಂಬಿಗಸ್ತರಾಗಿ ಕೆಲಸ ಮಾಡೋದಾದ್ರೆ ನಿಮ್ಗೆ ಇಹಲೋಕದಲ್ಲಿ ಆಶೀರ್ವಾದಗಳು, ಪರಲೋಕದಲ್ಲಿ ಕೂಡ ಆಶೀರ್ವಾದಗಳು. ನೀವು ಈ ಲೋಕದಲ್ಲಿ ವೃತ್ತಿ ಆಗ್ತೀರಿ, ಪರಲೋಕದಲ್ಲಿ ದೇವರ ರಾಜ್ಯದಲ್ಲಿ ಯುಗಾಂತರಗಳು ಜೀವಿಸುವಂತ ಮಹಾಭಾಗ್ಯ ಸೌಭಾಗ್ಯದಲ್ಲಿ ಆತನ ಸೇರಿಸಿಕೊಳ್ಳೋ ಆತನಾಗಿದ್ದಾನೆ ಅಂತ ದೇವಾದಿ ದೇವರ ಮಹಿಮೆ ಆಗ್ಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮ ಸ್ತೋತ್ರ ಅಂದೇನಪ್ಪ. ಹೌದು, ಬಹಳ ನಂಬಿಗಸ್ತನಾದ ಒಳ್ಳೆ ಹಾಡು ನೀನು.
ನೀನು ಸ್ವಲ್ಪದರಲ್ಲಿ ನಂಬಿಕೆಸ್ಥರಾಗಿದ್ದಿ, ನಿನ್ನನ್ನು ದೊಡ್ಡ ಕೆಲಸದಲ್ಲಿ ಇಡ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು. ಹೌದು ಸ್ವಾಮಿ, ಈ ವಾಕ್ಯವನ್ನು ಯಾರು ಕೈಕೊಂಡು ನಡೀತಾರೋ ಅವರೆಲ್ಲರೂ ತನ್ನ ದಣಿಯ ಸೌಭಾಗ್ಯದಲ್ಲಿ, ದೇವರ ರಾಜ್ಯದಲ್ಲಿ ಯುಗಾಂತರು ಜೀವಿಸುವಂತ ಒಂದು ಸೌಭಾಗ್ಯವನ್ನಪ್ಪ, ಆಶೀರ್ವಾದವನ್ನಪ್ಪ ಈ ವಾಕ್ಯ ಕೇಳುವಂತ ಎಲ್ಲ ಮಕ್ಕಳನ್ನು ಕೊಟ್ಟಪ್ಪ. ದೇವರು ಕೊಟ್ಟಂತ ಕೆಲಸವನ್ನ ಭಯಭಕ್ತಿಯಲ್ಲಿ ಮಾಡಿ ದೇವರ ಆಶೀರ್ವಾದ ಹೊಂದಿಕೊಳ್ಳುವ ಹಾಗೆ ಪ್ರತಿಯೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಿ, ಪ್ರತಿಯೊಬ್ಬರ ಜೀವಿತ ಬದಲಾಯಿಸಿ ಅಪ್ಪ ನಿನಗಾಗಿ ಜೀವಿಸುವಂತೆ ಅಪ್ಪ, ನೀನು ಅವರನ್ನು ದೊಡ್ಡ ಕೆಲಸದಲ್ಲಿ ಇರುವ ರೀತಿಯಲ್ಲಿ ಅಪ್ಪ, ಆ ನಿನ್ನ ಸೌಭಾಗ್ಯದಲ್ಲಿ ಸೇರುವ ರೀತಿಯಲ್ಲಿ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸಿ ಅಪ್ಪ, ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ನೀವಿರುವಂತ ಸ್ಥಳದಲ್ಲಿ ನಾವು ಕೂಡ ಇರುವಂತೆ ದೇವರೇ ನಮ್ಮೆಲ್ಲರೂ ಉಪಯೋಗಿಸ್ಕೋಬೇಕೆಂಬುದಾಗಿ ನಜರೇತಿನ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇನೆ ತಂದೆಯೇ. ಆಮೆನ್, ಆಮೆನ್, ಆಮೆನ್.